ಏಯ್ ಅಣ್ಣ ಆ ಟೇಬಲ್ ಅಲ್ಲಿ ಸ್ಟೂಡೆಂಟ್ಸ್ ಕೂತಿದ್ದಾರೆ, ಹೋಗಿ ID ಕಾರ್ಡ್ ಕೇಳು. ಏಜು 21 ತುಂಬಿದ್ರೆ ಅವ್ರು ಕೇಳಿದ್ ಕೊಡು, ಇಲ್ಲ ಅಂದ್ರೆ ತಲೆ ಮೇಲೆ ಕೊಡು. ಅಣ್ಣ ನಮ್ಗೆ ಯಾಕಣ್ಣ ಅವ್ರು ಹೊಸಾಬ್ರಿ, ಅವ್ರಿಗೆ 21 ವರ್ಷ ಆಗಿದ್ರೆಷ್ಟು ಬಿಟ್ರೆಷ್ಟು. ನಮಗ್ ಬೇಕಾಗಿರೋದು ID ಕಾರ್ಡ್ ಅಲ್ಲ, ನಮಗ್ ಬೇಕಾಗಿರೋದು ಮನಿ ಕಾರ್ಡ್. ಕೊಡ್ಬೇಕಾಗಿರೋದು ಅವ್ರಿಗಲ್ಲ ನಿನಗೆ. ದುಡ್ಡು ಅಂದ್ರೆ ಸಾಯ್ತಿರಲ್ಲ. ಏ ರಘುಪತಿ, ನಿನ್ ಟೇಬಲ್ಗೆ 500 ರೂಪಾಯಿ ಟಿಪ್ಸ್ ಬಂದಿದೆ. ಹೌದಾ? ಅಯ್ಯೋ, ಇವತ್ತು ಯಾರಿಗೆ ಏನ್ ಗ್ರಾಚಾರ ಹಾಕೋದಿದೆಯೋ ಗೊತ್ತಿಲ್ಲ. ಯಾಕೋ ಏನು? ಅಣ್ಣ ಬಲಗಾಲಿಟ್ಟು ಒಳಗಡೆ ಎಂಟ್ರಿ ಕೊಟ್ಟಾಯ್ತು. ನಮಸ್ಕಾರ. ನಮಸ್ತೆ, ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳಿ. ನಮಸ್ಕಾರ, ಕೂತ್ಕೊಳ್ಳಿ. ಆಹಾ, ಇಂಥ ಜಾಗದಲ್ಲೂ ಎಂತ ಸಂಸ್ಕಾರ, ಎಂತ ಸಂಸ್ಕಾರ. 9 ಗಂಟೆ ಆಗ್ಲಿ ಎಂತ ಸಂಸ್ಕಾರ ಅಂತ ಗೊತ್ತಾಗತ್ತೆ. ಶಾಸ್ತ್ರಿಗಳೇ, ನಮ್ಮಂತ ಪಾಪಿಗಳಿರೋ ಜಾಗಕ್ಕೆ ನಿಮ್ಮಂತ ಪುಣ್ಯಾತ್ಮರು ಬರ್ಬೋದೆ? ಓಹೋ, ಸರಿ. ಇದು ಹೋಟ್ಲ್ ಅಲ್ಲ, ಬಾರು. ಶಾಸ್ತ್ರಿಗಳೇ, ಏನ್ ಬಾಟ್ಲ್ ಮುಂದೆ ಇಟ್ಕೊಂಡು ಮುಹೂರ್ತ ಇಡ್ತಿದ್ದೀರಾ? ಅದು ಏನು ಫಸ್ಟ್ ಟೈಮಾ? ಡೋಂಟ್ ವರಿ, ನಾನು ಎಣ್ಣೆ ಹೊಡೆಯೋದ್ರಲ್ಲಿ PhD ಮಾಡಿದ್ದೀನಿ. ನನ್ನ ಹೆಸರೇ ಫುಲ್ ಬಾಟ್ಲಿ ಬಾಬು ಅಂತ. ಏನ್ ನನ್ನ ಹೆಸರು? ಬಾಬು. ಗುಡ್. ಕುಡಿಯೋದು ಒಂದು ಕಲೆ. ಬಾಟ್ಲ್ನ ಹಿಂಗೆ ಪ್ರೀತಿಯಿಂದ ಎತ್ಕೋಬೇಕು, ಬೂಡ್ಕೊಂದ್ಸಲ ಕುಟ್ಬೇಕು, ತಲೆ ಮೇಲೆ ಹಿಂಗ ಒಂದ್ಸಲ ತಟ್ಟಬೇಕು, ಕ್ಯಾಪ್ನ ಹಿಂಗೆ ಬಿಚ್ಕೋಬೇಕು, ಆಮೇಲೆ ಗ್ಯಾಪ್ ಕೊಡ್ದಂಗೆ Bacardi Blast. I am the best. ಏನು ನಿನ್ನ ಹೆಸರು? ಫುಲ್ ಬಾಟ್ಲಿ ಬಾಬು. ಬಚ್ಚಾ. ಕುಡಿಯೋದ್ರಲ್ಲಿ ನೀನು ಏನೋ ಏನೋ ಬಚ್ಚಾ. ಅಯ್ಯೋ ಚಪ್ರ ನನ್ನ ಮಗನೇ, ಕುಡಿಯೋ 30, 60, 90 ಇಡೀ ದಿವಸ ಫುಲ್ ಬಾಟ್ಲಿ ಕುಡಿಯಕ್ಕೆ ಇವನು ಫುಲ್ ಬಾಟ್ಲಿ ಮುಚ್ಚ ಬಾಯ್. ಆಗೋ ಕೆಳಗೆ, ಆಗೋ ತಲೆ ಕೆಳಗೆ. ಯಾರ ಹತ್ರ ಮಾತಾಡ್ತೀವ? ನಾಯಿ ಮರ್ಯಾದೆ, ಆ ಮರ್ಯಾದೆ ಇರ್ಲಿ. ಇಲ್ಲ ಗುರಸ್ತೆ ಬಚ್ಚಾ, ಒಯ್ದು ಬಿಡ್ತೀನಿ ಮಕ್ಕೆ. ಏನೋ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಬರಿತಾ ಇರೋದು. ಬರೀತಾ ಮ್ಯಾಚ್ ನೋಡ್ಕೊಂಡು ಬರೀತಾವನೆ ಅಂದ್ರೆ ಇವನು ಬುಕ್ಕಿನಿರ್ಬೇಕು. ದಿಸ್ ಬಾಲ್ ಇಸ್ ಗೋಯಿಂಗ್ ಟು ಸಿಕ್ಸರ್. 6. ವಾಚ್ ದಟ್. 6. ಅದು 6 ಅಂದ್ಮೇಲೆ 6, ನಾವ್ ಹೇಳಿದ್ಮೇಲೆ ಫಿಕ್ಸ್. 2 lakhs. 1 to double. ಈ ಬಾಲು 6 ಹೊಡಿತಾನೆ. ಕಟ್ಟ ರಾಘವ, ಏನ್ ದುಡ್ಗಿಡ್ಡೆ ಎಲ್ಲ ಕಟ್ಕೊಂಡು ನಿನಗೆ ಹೇಳ್ತಾ ಇರೋದು. ಹೋಗ, ನಿನ್ ಕೆಲ್ಸ ನೋಡ್ಕೋ. ಅದು ಬುಕ್ಕಿ, ಕಡಕ್ ಬುಕ್ಕಿ ಅಂದ್ರೆ ಅದು. ಹೋಗಲೇ, ಕೆಲ್ಸ ನೋಡೋಗ. ಎಸ್ ಕಮಾನ್ ಕಮಾನ್. ಏನ್ ಮಕ್ಕ ನೋಡ್ತಿದ್ಯಾ? ರಿಪ್ಲೈ ಮ್ಯಾಚ್ ಮೇಲೆ ಬೆಡ್ಸ್ ಕಟ್ಟಿದ್ರೆ ಹಿಂಗೆ ಆಗೋದು. ಯಾವನಾದ್ರೂ ಹೈಲೈಟ್ಸ್ಗೆ ಬೆಡ್ಸ್ ಕಟ್ತಾನ? ರಿಪ್ಲೈ ಮ್ಯಾಚ್ ಏನ್ ಅನ್ಕೊಂಡಿದ್ದಿಲ್ಲ? ರಘುಪತಿ ಹೇಳ್ದಂಗೆ ಇದು ನೋಡ್ತಿದ್ರೆ ಒಳ್ಳೆ ಭೂತ್ ಬಂಗ್ಲಾ ಇದ್ದಂಗೆ ಐತೆ. ಇಷ್ಟು ದೊಡ್ಡ ಬಂಗ್ಲೆನಲ್ಲಿ ನಾ ಇಬ್ರೇ ಇರ್ಬೇಕಾ? ನಾನು ಇರ್ತೀನಿ. ಯಾರು ನೀನು? ಬಿಗಿಲ್ ಟಿವಿಯಿಂದ ಸಿವಿಲ್ ಸುದ್ದಿ ಕೊಡೋ ಕಾಳೆ, ಒನ್ ಅಂಡ್ ಓನ್ಲಿ ಸದಾನಂದ್ ಕಾಳೆ. ಈ ಮನೆಯಲ್ಲಿ ದೆವ್ವ ಇದೆಯೋ ಇಲ್ವೋ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಪಿಸೋಡ್ ಮಾಡ್ತಾ ಇದ್ದೇನೆ. ಎಲ್ಲಿಗೆ ಹೊರಟೆ? ಇದು ದೆವ್ವಗಳ ಬೇಟೆ, ಆವಿಗಳ ಕೋಟೆ, ಆತ್ಮಗಳ ತೀಟೆ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ 12 ಗಂಟೆಗೆ. ಆಧರಾಳ ರಾತ್ರಿ. ರಘುಪತಿ ಹೇಳ್ತಿದ್ದ ಇನ್ನೊಬ್ಬನ್ ಕಳಿಸ್ತೀನಿ ಅಂತ. ಆ ಲೂಸು ಇವನೇ ಅನ್ಸುತ್ತೆ. ನಮ್ಮಿಬ್ರದ್ದು ಯಾಕೋ ಫೋಟೋ ತೆಗ್ದೆ? ಈ ಮನೆಯಲ್ಲಿ ದೆವ್ವ ಇಲ್ಲ ಅಂದ್ರೆ ನಿಮ್ಮಿಬ್ರು ಫೋಟೋನೇ ಹಾಕೋಣ ಅಂತ. ಭೂತವಿಲ್ಲ
ಪಿಸಾಸಿ ಇಲ್ಲ ಇದ್ದರು ಇಲ್ಲಿಲ್ಲ. ವಾವ್, ಹುಡುಗಿ ಕೈಲಿ ದೊಣ್ಣೆ ಪಿಚ್ಕೆ. ವಾವ್, ಸೋ ನೈಸ್. ಬರ್ಲಾ? ನಾಚಬೇಡ ನಾರಿ, ನಿನ್ನ ಮಾವ ಬಂದಾನ, ಹುಡುಕುಂತ ಬಂದಾನ, ಏನೇನ ತಂದಾನ. ನಾನಾ ಏನಿಲ್ಲ. ಓ, ಆಂಟಿಕ್ ಪೀಸ್, ಸೋ ನೈಸ್. ಏನ ಕಂಡಂಗತ್ತ. ನಂದು ಫೋಟೋ ತೆಗಿ. ನಿಂತ್ಕೊಳ್ಳೋ, ಏನು ಅರ್ಜೆಂಟು? ಸರ್ ಗುಜರಾನ್ ಹೊಟ್ಬಿಡ್ತಾನೆ ಸರ್. ಇದೊಂದು ಸ್ಟ್ರಕ್ಚರ್ ಬ್ಯಾಲೆನ್ಸ್ ಇತ್ತು, ಗುಜರಾತ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಸರ್. ಥೋ, ನಮ್ಮ ಆಸ್ಪತ್ರೆ ಸ್ಥಿತಿ ಯಾವ ಲೆವೆಲ್ ಬಂತಪ್ಪ. ಲೈ ಅಯ್ಯ, ನಿನ್ನ ಫಿಲಂನವರು ಟೆನ್ಷನ್ ಬಿಲ್ಡಪ್ ಮಾಡೋ ತರ ತಳ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ನಾನು ಬಿಟ್ಬಿಟ್ಟು ಕೇಸ್ ಫೈಲ್ ಎತ್ಕೊಂಡ್ ಬಾ. ಹೋಗ್ಬಿಟ್ಟಿಯೇನೋ? ಬದುಕಿದ್ಯಾ? ಲೇ, ನನ್ ಮಗನಿಗೆ ಆಸ್ಪತ್ರೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಆಸ್ಪತ್ರೆಗೆ ಬಂದ್ ಮಲ್ಕೊಂಡ್ಬಿಟ್ರೆ ನಮ್ ಗತಿಯೇನೋ? ನನ್ಗೇನು ಆಗಿಲ್ಲ, ಇರು. ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ ತಾನೆ, ಕೊಟ್ಟೆ ಕೊಡ್ತೀನಿ. ಹಂಗಾದ್ರೆ ಸರಿ. ಆತ್ಮಹತ್ಯೆ ಅಂದ್ರೆ ಏನು ಅನ್ಕೊಂಡಿದ್ಯಾ? ಲೈ, ನಿನ್ನ ಸಾವಿನ ಜೊತೆ ನೀನೇ ತಗೊಳ್ಳೋ ಸೆಲ್ಫಿ ಕಣೋ, ಸೆಲ್ಫಿ. ನಾವೇ ಸಾಯ್ಬಾರ್ದು, ಸಾಯೋದು ಮಹಾ ಪಾಪ. ಇಷ್ಟ್ರ ಮೇಲೂ ನಿನಗೆ ಸಾಯ್ಲೇಬೇಕು ಅಂತ ಅನ್ಸಿದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ ಸೇರ್ಕೋ, ನಾನೇ ನನ್ ಕೈಯಾರೆ ಸಾಯಿಸ್ತೀನಿ. ಓಕೆ? ಯೂಸ್ಲೆಸ್ ಫೆಲೋ. ಮಿಸ್ಟರ್ ರಘುಪತಿ, ಈಗ ಸದ್ಯಕ್ಕೆ ನಾನು ಕೊಟ್ಟಿರೋ ಮಾತ್ರೆ ಕಂಟಿನ್ಯೂ ಮಾಡ್ತಾ ಇರಿ, ಆಮೇಲೆ ಬೇರೆ ಮಾತ್ರೆ ಕೊಡ್ತೀನಿ. ಓಕೆ ಡಾಕ್ಟ್ರೆ? Yes? ಅದೇನ್ ನಿಮ್ ಬೆರಳು ಅಲ್ಲಾಡ್ತಾನೆ ಇದೆಯಲ್ಲ? ಅದು ಟಚ್ ಸ್ಕ್ರೀನ್ ಯಾವಾಗ್ಲೂ ಅಲ್ಲಾಡಿಸ್ತಾನೆ ಇರ್ತೀವಲ್ಲ, ಅದಕ್ಕೆ ನೋಡಿ ಗೊತ್ತಿಲ್ದೆ ಅಲ್ಲಾಡ್ತಾನೆ ಇರುತ್ತೆ. ಇದು ಒಂದು ಬೆರಳು ಮಾತ್ರನಾ ಅಥವಾ ಸಂದರ್ಭಕ್ಕೆ ತಕ್ಕಂತೆ? ಫಾಲೋ ಮೀ. ಓಹೋ, ಆತ್ಮಹತ್ಯೆ ಯಾಕೆ ಮಾಡ್ಕೊಳಕ್ ಹೋಗಿದ್ದೆ? ಜಾರಿ ಜಾರಿ ಹೊರ ಬಂದ, ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ನಮ್ ಶಿವಣ್ಣಂಗೆ ಮೋಸ ಮಾಡ್ತೀಯ? ನಾನ್ ನಿನ್ನ ಬಿಡಲ್ಲ. ಹೀರೋ ಹೀರೋ, ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್ ಹೀರೋ, ಹೋಲ್ಡ್ ಆನ್. ಮೆಟ್ಲು ನನ್ ಮಗ ಕೂದಲು ಕತ್ತರಿಸು ಅಂದ್ರೆ ಕತ್ತರಿಸ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಹಲೋ ಬಾಬು, ಯಾರು ಸುಂದ್ರ? ಕಟಿಂಗ್ ಮಾಡ್ಸಕ್ಕೆ ಹೀರೋ ಬೇಕು ಅಂತ ಹುಡುಕ್ತಾ ಇದೆಯಲ್ಲ ನೆಕ್ಸ್ಟ್ ಪಿಕ್ಚರ್ಗೆ. ಇಲ್ಲಿ ಒಬ್ಬ ಹೀರೋ ಹುಟ್ಟಿ 40 ವರ್ಷ ಆಗಿದೆ ಸರ್. 30 ಸರ್. ಸರಿ, ಅದ್ ಕಡಿಮೆ ಮಾಡ್ಕೊಪ್ಪ. ಹೇಗಿದ್ದಾನೆ ಅಂದ್ರ ಕೋಲ್ ಮುಖ, ಗೋಧಿ ಜೊತೆಲಿ ರಾಗಿ ಮಿಕ್ಸ್ ಮಾಡಿದ್ರೆ ಬರುತ್ತಲ್ಲ ಪೌಡರು, ಆ ಬಣ್ಣ, ಗೋಲಿ ಗಾತ್ರದ ಕಣ್ಣು, ಜಹಾಂಗೀರ್ ಗಾತ್ರದ ತುಟಿ, ಮೂಗ್ ಸ್ವಲ್ಪ ಕಪ್ರು. ಪರವಾಗಿಲ್ಲ, ಆಪರೇಷನ್ ಥಿಯೇಟರ್ ನಲ್ಲಿ ಹತ್ರಿ ಓಡಿಸಿದ್ರೆ ಸರಿ ಹೋಗುತ್ತೆ ಸರ್. ಬೇಕಾದ್ರೆ ಸೈಡ್ ಅಲ್ಲಿ ಈ ಕಡೆ ಎಷ್ಟು ತೆಗೆಸ್ಬಿಡೋಣ ಸರ್. ಓಕೆ ಓಕೆ ಓಕೆ, ಫಾರ್ಮಾಲಿಟೀಸ್ ಏನಿಲ್ಲ, ಡೈರೆಕ್ಟ್ ಆಗಿ ಕರ್ಕೊಂಡ್ ಬರ್ತೀನಿ. ಹಾ, ಇಡ್ತೀನಿ ಬಾಬು. ಸರ್, ಈ ಬಾಬು ಅಂದ್ರೆ ಯಾರು ಸರ್? SV ಬಾಬು ಕಣಯ್ಯ. ಹೌದಾ ಸರ್? ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಅವ್ರು ಇಟ್ಟಾಯ್ತು. ಇಟ್ಬಿಟ್ರ? ಸರಿ ಸರ್. ಪಟಾಕಿ ಸಿನಿಮಾ ಆದ್ಮೇಲೆ ಸರ್ ಮಂಜು ಸ್ವರಾಜ್ ಮತ್ತೆ SV ಬಾಬು ಅವರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನೇ ಹೀರೋ ಕಣಯ್ಯ. ಹೀರೋ ಆಗಿ 3 ಸಿನಿಮಾಗ್ ಸೈನ್ ಮಾಡ್ತೀಯಾ? 3 ಬೇಡ ಸರ್, ಒಂದೇ ಒಂದ್ ಚಾನ್ಸ್ ಕೊಡ್ಸಿ, ನನ್ ಜನ್ಮ ಪಾವನವಾಗ್ಬಿಡುತ್ತೆ ಸರ್. 3 ಸಿನಿಮಾ ಆದ್ರೆ ಸ್ವಲ್ಪ ಖರ್ಚಾಗತ್ತೆ. ಎಷ್ಟ್ ಖರ್ಚಾಗ್ಬೋದು ಸರ್? ಶಾಪು ಓನಾ ಲೋನಾ? ಸಾರ್ ನಂದೇ ಸರ್ ಓನು. 10 ಲಕ್ಷ. 10 ಲಕ್ಷನಾ? ಕಷ್ಟ ಸರ್. ಈ ಚಾನ್ಸ್ಗೋಸ್ಕರ ತುಂಬಾ ಜನ ಕ್ಯೂಲ್ ನಿಂತವ್ರೆ. ಬೇಗ ಹೇಳೋ, ಹೀರೋನಾ ಹೇರಾ? ಹೀರೋ 1 ಸಲ, ಹೀರೋ 2 ಸಲ, ಹೀರೋ 3? ಕೊಡ್ತೀನಿ ಸರ್. 10 ಲಕ್ಷ ಸರಿಯಾಗಿದೆ ತಾನೆ ಸರ್? ರಾತ್ರಿ ಎಲ್ಲ ಕೂತು ನನ್ ಕೈಯಾರ ಎಣ್ಸ್ ತಂದಿದ್ದೀನಿ ಸರ್. ಕರೆಕ್ಟ್ ಆಗಿದೆ ಸರ್.
ಆದ್ರೆ ನನ್ ಶಾಪು ಶೇಪೇ ಚೇಂಜ್ ಆಗೋ ಸಮಯದಲ್ಲಿ ಶಾಪು ಅಂತ ಅಳ್ತಿದೆಯಲ್ಲೋ. ನಾಳೆಯಿಂದ ಮೇಕಪ್, ಲೈಟ್ಸ್, ಕ್ಯಾಮ್ರಾ, ಹೀರೋಯಿನ್, ರೋಮ್ಯಾನ್ಸು, ಸಾಂಗು, ಫೈಟು, ಡ್ಯಾನ್ಸು. ರಾವು ಕಾಲ ಹೊರಟೋಯ್ತು, ಈಗ ನಿನ್ ಕಾಲ, ಒಳ್ಳೆ ಕಾಲ ಬಂದಿದೆ. ಆ ದೇವ್ರ ಹೆಸರು ಹೇಳ್ಬಿಟ್ಟು ನಿನ್ನ ಬಲಗಾಲ ಕೆಳಗಡೆ ಇಟ್ಟು ಇಳಿ ಬಾಸು. ಎಂತ ವೈಭವ. ಸೆಟಪ್ ಎಲ್ಲ ರೆಡಿ ಇದೆ ತಾನೆ? ಎಲ್ಲ ರೆಡಿ ಇದೆ ಸರ್. ಬನ್ನಿ ಬನ್ನಿ ಬನ್ನಿ. ಬಾಸ್ಗೆ ಛತ್ರಿ. ಓಕೆ ಸರ್. ಸರ್ ನನಗೆ ಯಾಕೆ ಸರ್ ಛತ್ರಿ? ಇಂಡಸ್ಟ್ರಿನಲ್ಲಿ ತಿಳ್ಕೋಬೇಕಾಗಿರೋ ಮೊದಲನೇ ಪಾಯಿಂಟ್, ಬ್ಯಾಕ್ ಗ್ರೌಂಡ್ ಸುಮಾರು ಆಗಿದ್ರು ಕೂಡ ಬಿಲ್ಡಪ್ ಜೋರಾಗಿರ್ಬೇಕು. ಹೌದಾ ಸರ್? ಈಗ ನೋಡಿ ಪ್ರೆಸ್ನವ್ರು ಇದ್ದಾರೆ, ಅವರಿಗೆ ನಿಮ್ ಬಗ್ಗೆ ಹೇಳ್ಬಿಟ್ಟು ಬರ್ತೀನಿ. ಆಯ್ತಾಯ್ತು, ಬೇಗ ಹೇಳ್ಬಿಟ್ಟು ಬರಗ. ಸಾರಿ ಸರ್. ಅದಕ್ಕೆ ಇನ್ನು ಟೈಮ್ ಇದೆ. ಆಯ್ತಾಯ್ತು ಸರ್. ಆದ್ರೆ ವೆರಿ ಗುಡ್, ಕೀಪ್ ಇಟ್ ಅಪ್, ಕಂಟಿನ್ಯೂ. ಸರ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ರೆಸ್ನವ್ರಿದ್ದಾರೆ, ಸಿಕ್ಕಾಕೊಂಡ್ಬಿಟ್ರೆ ಏನ್ ಸರ್ ಗತಿ? ಸಿಕ್ಕಾಕೊಳ್ಳೋದಾ? ಡೋಂಟ್ ವರಿ, ನಾನಿದ್ದೀನಿ. ಪ್ರೆಸ್ ಅವರಿಗೆ ನಿನ್ ಬಗ್ಗೆ ಎಲ್ಲ ಹೇಳಿದ್ರಿ. ಗ್ಲಾಸ್ ಹಾಕೋ. ಸರ್ ಗ್ಲಾಸ್ ಹಾಕೊಂಡ್ರೆ ಎಕ್ಸ್ಪ್ರೆಷನ್ ಗಳು ಕಾಣಲ್ಲ ಸರ್. ಎಕ್ಸ್ಪ್ರೆಷನ್ ಗೊತ್ತಾಗ್ಲಿಲ್ಲ ಅಂದ್ರೇನೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋದು. ಸರಿ ಸರ್, ನನ್ನ ಪಾಲಿನ ದೇವ್ರು ಸರ್ ನೀವು. ಎಲ್ಲಾರ ಜೀವನದಲ್ಲೂ ಭಕ್ತನೇ ದೇವ್ರನ್ನ ಹುಡುಕೊಂಡು ಹೋಗ್ತಾನೆ, ಆದ್ರೆ ನನ್ನ ಜೀವನದಲ್ಲಿ ದೇವ್ರೇ ಭಕ್ತನ್ನ ಹುಡುಕೊಂಡ್ ಬಂದಿದ್ದಾನೆ ಸರ್. ಸಾಕು. ಮೂರನೇ ಪಾಯಿಂಟ್, ಜೀವನದಲ್ಲಿ ಎಲ್ಲಾರನ್ನು ಈಸಿಯಾಗಿ ನಂಬೇಡ. ನಂಬಲ್ಲ ಸರ್. ಇಲ್ಲಿ ಬೋಳ್ಸಕ್ ರೆಡಿ ಇರೋರೇ ಜಾಸ್ತಿ. ಕರೆಕ್ಟ್ ಸರ್. ಗುಡ್ ಲಕ್ ಸರ್. ಹೋಗು ಹೋಗು, ಒಳಗಡೆ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಹೋಗ್ರೋ. ಸತ್ತ ಕುರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರೆಸ್ ಅವರಾ? ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು. ಒಂದ್ ಸ್ನ್ಯಾಪ್ ಸರ್. ಓಕೆ. ಸ್ಮೈಲ್. ಸೂಪರ್ ಸೂಪರ್ ಸರ್. ಎಕ್ಸಲೆಂಟ್ ಸರ್. ಸಾಕು 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 ಸಾಕು. ಇನ್ನೊಂದು. ಇಲ್ಲ ರೀ, ಟೈಮ್ ಆಯ್ತು. ಫ್ಲಾಶ್ ಕಣ್ಣು ಚುಚ್ಚುತ್ತೆ. ಐ ಬ್ಲಾಕ್ ಕಾರ್ಡ್ಸ್. ಹಾಯ್. ಅಭಿಮಾನಿಗಳು. ಹಾಯ್ ಹಾಯ್ ಹಾಯ್. ಮಂಜು ಸೋರ ಡೈರೆಕ್ಟರ್. ಮೈಕ್ ಕರೆಕ್ಟ್ ಆಗಿದೆ ತಾನೆ? ಕರೆಕ್ಟ್ ಆಗಿದೆಯಪ್ಪ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. SP ಬಾಬು ಅವರ ಪ್ರೊಡಕ್ಷನ್ ಅಲ್ಲಿ ಮಂಜು ಸ್ವರಾಜ್ ನಿರ್ದೇಶನದಲ್ಲಿ ಮೂರ್ ಪಿಕ್ಚರ್ ಸೈನ್ ಹಾಕಿರೋದು ನನಗ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಏನಿದು? ಹೇಯ್, ಯಾರು ನೀನು? ನಾನು ಯಾರ? ರಾಕ್ ಸ್ಟಾರ್ ರಾಜ, ಈ ಸಿನಿಮಾದ ಹೀರೋ. ಹಾಗಾದ್ರೆ ನಾನೇನಿಲ್ಲಿ ವಿಲನ್ನ? ಓ ವಿಲನ್. ಆಲ್ ದಿ ಬೆಸ್ಟ್ ಅಮ್ಮ. ಏನ್ ಹೊಸಬನಾ? ಚೆನ್ನಾಗ್ ಮಾಡು. R1 ನಮ್ ಸಿನಿಮಾ ಹೀರೋ. ಹಂಗಾರ ನಾವೇನ್ ಇಲ್ಲಿ ಸೈಡ್ ಆಕ್ಟ್ರಾ? SP ಬಾಬು ಅವ್ರು ಒಪ್ಕೊಂಡಿರೋದ್ ಸುಳ್ಳ? ಮೂರ್ ಪಿಕ್ಚರ್ ಸೈನ್ ಹಾಕಿರೋದ್ ಸುಳ್ಳ? ಏ ಬಾಯ್ಸ್, ಇರ್ಲಿ ಕಾಫಿ ಟೀ ಎಲ್ಲ ಆಮೇಲೆ ಕುಡಿಯೋಣ. ಹೊರಗಡೆ ಕರ್ಕೊಂಡೋಗಿ ಕಾಫಿ ಟೀ ಅಂತ ಏ ಸರ್, ಇಲ್ಲೇ ಒಟ್ಟಿಗೆ ಕುಡಿಯೋಣ ಸರ್. ಸಮಾಧಾನ ಮಾಡ್ಕೋ. ಅಯ್ಯೋ ಮತ್ತೇನಪ್ಪ? ಹೋಗ್ಲಿ, ಸಮಾಧಾನ ಮಾಡ್ಕೋ. ಅಯ್ಯೋ, ಈಗಾಯ್ತು, ನಿನಗ್ ದುಡ್ಡು ಎಸ್ಬೇಕು? 1-2 ಕೋಟಿ ಕೊಟ್ರೆ ಸಾಕು. ನಂದೊಂದು ಕಟ್ಔಟ್ ಮಾಡಿ ನಿಲ್ಸ್ಕೊಂಡ್ಬಿಡ್ತೀನಿ ಸರ್. 1,000 ರೂಪಾಯಿ ಕೊಟ್ರೆ ಶ್ರದ್ಧಾಂಜಲಿ ಕಟ್ಔಟ್ ಮಾಡಿಸ್ಬೋದು. ಸರ್ ಮತ್ತೆ ಬದುಕದಾರಿ ನೋಡು ಅಂದ್ರೆ ಕೋಟಿ ಅಂತ ಕೋತಿ. ಈಗ ನೀನ್ ಹೆಂಗು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ. 3 ದಿನ ನನ್ ಜೊತೆ ಬರಕ್ ಒಪ್ಕೊಂಡ್ರೆ ನಿನ್ ಶೇವಿಂಗ್ ಶಾಪು ಸೇವ್ ಆಗಷ್ಟು ದುಡ್ಡು ಕೊಟ್ಟು ನಾನ್ ನಿನ್ನ ಉದ್ಧಾರ ಮಾಡ್ತೀನಿ. ನೀವು ಕೈಯೇ ಕೊಡ್ತಿರೋ, ಕೈಯೇ ಹಿಡಿತಿರೋ, ಇಲ್ಲ ಕೈಯೇ ಬಿಡ್ತಿರೋ, ಎಲ್ಲ ನಿಮ್ ಕೈಗೆ ಬಿಟ್ಟಿದ್ದೀನಿ ಸರ್. ಸರಿ ಆಯ್ತು. ಸಾರ್, ಅವನ ಹತ್ರ ರೇಸರ್ ಆದ್ರೂ ಇದೆ, ನನ್ನ ಹತ್ರ ಅದೂ ಇಲ್ಲ ಸಾರ್. ನೀವೆಲ್ಲಿ ಕರಿತೀರೋ ಅಲ್ಲಿಗೆ ಬರ್ತೀನಿ. ದಯವಿಟ್ಟು ನನ್ ಕೈಯೂ ಹಿಡೀರಿ. ಸರಿ ನೋಡೋಣ. ಸರಿ, ನಿನ್ಗೆಷ್ಟು ದುಡ್ಡು ಬೇಕು? 5 ಲಕ್ಷ. 5 ಲಕ್ಷ ಅಂತ 4 ಬೆರಳು ತೋರಿಸ್ತಾ ಇದ್ಯಾ? ಒಂದೇನು GST ಕಟ್ಟ? ಅಲ್ಲ, ಫ್ಲಾಶ್ ಕಟ್ಟು. ಗುರು, ಒಳಗಡೆ AC ವರ್ಕ್ ಆಗ್ತಾ ಇದ್ಯಾ? AC ನೂ ವರ್ಕ್ ಆಗ್ತಾ ಇದೆ, ಮೆಷಿನೂ ವರ್ಕ್ ಆಗ್ತಾ ಇದೆ. ಕಾರ್ಡ್ ಉಜ್ವಾಗ ಜೋಪಾನ ಸ್ಕ್ರಾಚ್ ಆಗ್ಬಿಟ್ಟಾತು. ಆಂಗ್ಲದಲ್ಲಿ ಚಿಹ್ನೆ, ಕನ್ನಡದಲ್ಲಿ ಕ್ರಿಯೆ, 2 ಅಕ್ಷರ. ಕಾಮ. ಇವರಿದ್ದರೆ ಎಲ್ಲವೂ ಮಂಗಮಾಯ. ಕಳ್ಳರ ಸಂತೆ. ಅಲ್ಲಿ ನೋಡೋ. ರಾಮು ಅಂಕಲ್, ಟೋಪಿ ತೆಗೆಯಪ್ಪ.
ATM ಅಂದ್ರೇನು? ಆಲ್ ಟೈಮ್ ಮನಿ ಅಂಕಲ್. ಆಲ್ ಟೈಮ್ ಮನಿ ಅನ್ನೋದು ಬಿಟ್ಬಿಟ್ಟು ಅಷ್ಟೇ ಈಗ. ಅಂಕಲ್ ಅವ್ರ ಕಾರ್ಡ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರು ಇನ್ನೇನೋ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಮಾತಾಡ್ತೀನಿ. ಶಭಾಷ್ ರಾಮು, ಈ ಫ್ಲೂಟ್ ಬಾರಿಸ್ಬೇಕಾರೆ ಮೊದಲನೇದಾಗಿ ಏನ್ ಬೇಕು? ಸೀರು. ನೆಕ್ಸ್ಟ್ ಬೆರಳುಗಳು. ಎಲ್ಲಿ ಕೈ ಕೊಡಿಲಿ? ಬಲಗೈ ಕೊಡ. ಫ್ಲೂಟ್ ಮುಟ್ಟಿ ಮುಟ್ಟಿ ಗೆರೆಗಳೆಲ್ಲ ಅಳಿಸೋಗಿ ಹೊಳಿತಾ ಇದೆ. ಇಲ್ಲಿಡು. ಅಂಕಲ್ ಅಂತ್ಯ, ಅಂಕಲ್ ಅಂಕಲ್ ಅಂತ್ಯ, ಅಂಕಲ್ ಅಂತ್ಯ, ಅಂಕಲ್ ಅಂತ್ಯ, ಅಂಕಲ್ ಅಂತ್ಯ. ಇದು ಸ್ಯಾಂಪಲ್. ಇನ್ನು 5 ದಿನದಲ್ಲಿ 5 ಲಕ್ಷ ಬರ್ಲಿಲ್ಲ ಅಂದ್ರೆ ಎಲ್ಲಾ ಬೆಳ್ಳುಗಳು ಜಜ್ಜಿ 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 ಜಜ್ಜಿ. ಫ್ಲೂಟ್ ಬಾರಿಸೋದಿರ್ಲಿ, ಹಣ್ಣು ತೊಳಕೊಳಕ್ಕೂ ಬೆರಳಿರಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಅಯ್ಯೋ ಪಾಪ ಕಣವನು. ಸಾಕು, ನಿನ್ ಕಚೇರಿ ನಿಲ್ಸು. ಇಲ್ಲಿ ನೋಡ್ರಿ, ಹುಚ್ಚರ್ತಾರ ತಲೆ ಬುರ್ಡೆ ಕುಂಕುಮ ಎಲ್ಲ ಇಟ್ಕೊಂಡು ವೇಸ್ಟ್ ಮಾಡ್ಕೊಂಡು. ನೋಡ್ರಪ್ಪ, ನಾವ್ ಇರ್ಬೇಕಾಗಿರೋ ಮನೆ ಇದೆ. ಅಲ್ಲಿ ಅಡ್ಗೆ ಮನೆ ಇದೆ, ಆ ಕಡೆ ಬಾತ್ರೂಮ್ ಇದೆ, ಮೇಲ್ಗಡೆ ದೆವ್ವ ಇದ್ಯಾ? ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ದಯವಿಟ್ಟು ನನ್ ಮಾತ್ ನಂಬಿ. ಲೇ, ನಂಬಿಕೆ ಅಂದ್ರೆ ನನ್ಗೆ ದೇವ್ರ ಪಾದದಲ್ಲೇ ಇರೋದು. ಆದ್ರೂ ದೇವ್ರ ಅಂದ್ರೆ ನಂಬಿಕೆಗಿಂತ ಭಯನೇ ಜಾಸ್ತಿ. ನನ್ನ ಬಿಟ್ಬಿಡು. ಸರ್ ನೋಡಿ, ಇಲ್ಲಿದ್ರೆ ಪ್ರತಿ ಕ್ಷಣದ ಭಯದಲ್ಲೇ ಬದುಕಬೇಕಾಗುತ್ತೆ ಸರ್. ದೆವ್ವಗಳಿರೋ ಮನೇಲಿ ನಾನಂತೂ ಇರಲ್ಲ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಅದು ಆತ್ಮಹತ್ಯೆ ಮಾಡ್ಕೊಳಕ್ ಕೊಟ್ಟಂತ ಪುಕ್ಲ ನಾನು. ಅಂತದ್ರಲ್ಲಿ ಈ ಆತ್ಮಗಳ ಜೊತೆ ಇರ್ತೀನ? ನಾನಿರಲ್ಲ ಸರ್, ನಾನಿರಲ್ಲ. ತಾಯಿ ಭುವನೇಶ್ವರಿ, ಎಂತ ಪುಕುಲ್ರನ್ನ ನಿನ್ ಮಡಿಲಲ್ಲಿ ಇಟ್ಕೊಂಡಿದ್ಯಮ್ಮ. ಭಯ 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 ಭಯ, ಕಟ್ಕೊಂಡ್ ಹೆಂಡ್ತಿ ದೂರ ಆಗ್ತಾಳೆ ಅನ್ನೋದು ನಿನ್ನ ಭಯ. ನಿನ್ನ ಕನಸು ಚಿತ್ರ ಚಿತ್ರ ಆಗೋಯ್ತು ಅನ್ನೋದು ನಿನ್ನ ಭಯ. ಕಳ್ಳರು ಕೊಳ್ಳೆ ಹೊಡ್ಕೊಂಡು ಹೋದ್ರು ಅನ್ನೋದು ನಿನ್ನೆ ಭಯ. ಕೈ ಇಟ್ರೆ ಭಯ, ಕಣ್ಣು ಬಿಟ್ರೆ ಭಯ. ಆ ಭಯಕ್ಕೆ ಬೆಂಡಾಗಿ ಬಂಡವಾಳು ಬಾಳೋದು ದೊಡ್ಡದಲ್ಲ. ಈ ಭಯ ಅನ್ನೋ 2 ಅಕ್ಷರನ ಮೆಟ್ಟಿ ನಿಂತು ಧೈರ್ಯ ಅನ್ನೋ ಬಾವುಟನ ಹಾರಿಸೋದು ದೊಡ್ಡದು. ಪಂಚಭೂತಗಳಿಂದ ಪಂಚ ಪ್ರಾಣನ ಓದ್ಕೊಂಡಿರಿ, ನರದೇಹ ಪ್ರಾಣನ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಅಂತ ಬ್ರಹ್ಮ ತೇಜಸ್ನ ಇಟ್ಕೊಂಡಿರೋ ನಾವು ಈ ಕಡೆ ದೇಹನ ಲೋಕನ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ಓಡಾಡ್ತಿರೋ ದೆವ್ವಕ್ಕೆ ಹೆದರ್ಕೋಬೇಕಾ? ಅಂಡ ಬ್ರಹ್ಮಾಂಡ ಕೋಟಿ ಅಖಿಲಾಂಡ ಪರಿಪಾಲಕ ಇರೋ ಈ ದೇಹಕ್ಕೆ ಯಾಕಶ್ಚಿತ್ತ ದೆವ್ವ ಅನ್ನೋದು ಇದ್ರ ಸಮಾನ ಅಂತ ಹೇಳಕ್ಕೆ ನಾನ್ ರೆಡಿ. ನೀವು ರೆಡಿನಾ? ನನ್ ಜೊತೆ ಎದೆಗೆ ಎದೆ ಇಟ್ಟು ನಿಲ್ಲೋ ಸಾಹಸಿ ಯಾರು? ನಾನು. ನನ್ ಜೊತೆ ತೊಡೆ ತಟ್ಟಿ ನಿಲ್ಲೋ ಧೀರ ಯಾರು? ನಾನು. ನನ್ನ ಭುಜಕ್ಕೆ ಭುಜ ಕೊಟ್ಟು ನಿಲ್ಲೋ ಭೂಪತಿ ಯಾರು? ನಾನು. ಜಯ ವಿರೂಪಾಕ್ಷ! ವಿರೂಪಾಕ್ಷ! ರೆಡಿನಾ? ಓಕೆನಾ? ಓಕೆ. ನಾನು ಅಲ್ಲಾಡೇ ಇಲ್ಲ. ನಾನೇನ್ 1 ಹೆಜ್ಜೆ ಮುಂದೆ ಬಂದೆ. ನೀನ್ 1 ಹೆಜ್ಜೆ ಮುಂದೆ ಹೋಗಿಲ್ಲಪ್ಪ. ಸೇಫ್ಟಿಗೆ ನಾವೇ 1 ಹೆಜ್ಜೆ ಹಿಂದೆ ಬಂದಿದ್ದೀವಿ. ಏಯ್, ಎಲ್ರು ಜೋಶಿಂದ ಏನೇ ಬಂದ್ರು ಧೈರ್ಯವಾಗಿ ಒಟ್ಟಾಗ್ ನುಗ್ಗನ ಅಂದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ತರ ಡೈಲಾಗ್ ಹೇಳಿದ್ರೆ ಯಾರ ತಾನೇ ಜೋಶ್ ಬರಲ್ಲ. ನೀವು ನಮ್ಮ ಗ್ಯಾಂಗ್ ಲೀಡರ್ ಇದ್ದಂಗೆ. ನೀವು ಮುಂದೆ ಎಕ್ಕಿ, ನಾವ್ ಹಿಂದೆ ಎಕ್ತೀವಿ. ಏನ ಹೆಜ್ಜೆ ಸ್ಟೆಪ್ ಸ್ಟೆಪ್. ಓಂ ಪಿಕ್ಚರ್ ಅಲ್ಲಿ ಶಿವಣ್ಣ ಲಾಂಗ್ ಹಿಡ್ಕೊಳ್ಳೋ ರೇಂಜ್ಗೆ ರೇಸರ್ ಹಿಡ್ಕೊಂಡ್ಬಿಟ್ಟು ನಾನ್ ರೆಡಿ ಅಂದ್ಬಿಟ್ಟು ಕಣ್ಮುಚ್ಕೊಂಡ್ ನಿಂತಿದ್ಯಾ? ನೀವು ಮೊದ್ಲು ಒಳಗೆ ಹೋಗಿ ಏನೈತೆ ಅಂತ ನೋಡಿ, ನಾವ್ ಆಮೇಲೆ ಈ ಬೂಸಿ ಎಲ್ಲ ಬೇಡ, ಎಲ್ರು ಒಟ್ಟಿಗೆ ನುಗ್ಗನ. ನೋಡ್ ಕಲ್ತ್ಕೊಳ್ಳಿ, ಇದು ಸ್ಪಿರಿಟ್ ಅಂದ್ರೆ. ಸ್ಪಿರಿಟು ಅಲ್ಲ, ಸ್ಪ್ರೈಟು ಅಲ್ಲ. ನಾನ್ ಪಂಚೆ ಮೇಲೆತ್ ಕಟ್ಟಿರೋದು ಕುಸ್ತಿ ಆಡಕಲ್ಲ. ದೆವ್ವ ಬಂದ್ರೆ ಎಡುವುದಂಗ್ ಓಡಾಡೋಣ ಅಂತ. ದೆವ್ವಕ್ಕಿಂತಾನು ಫಾಸ್ಟ್ ಆಗಿ ಓಡ್ಬಿಡ್ತೀಯಾ? ದೆವ್ವಕ್ಕಿಂತ ಫಾಸ್ಟ್ ಆಗಿ ಓಡ್ತೀನೋ ಇಲ್ವೋ, ನಿಮ್ಮೆಲ್ರಿಗಿಂತ ಫಾಸ್ಟ್ ಆಗಿ ಓಡಿ ಸೇಫ್ ಝೋನ್ ಅಲ್ಲಿ ಅಂತೂ ಇರ್ತೀನಿ. ಈ ಡಂಗಾಣಿ ಆಟಗಳನ್ನ ಬೇಡ ಅನ್ನೋದು. ಎಲ್ರು ಒಟ್ಟಿಗೆ ಬಂದಿದೀವಿ, ಇದ್ರೆ ಒಟ್ಟಿಗೆ ಇರೋಣ, ಹೋದ್ರೆ ಒಟ್ಟಿಗೆ ಹೋಗೋಣ. ರೆಡಿನಾ? ಓಕೆನಾ? ಡೋಂಟ್ ವರಿ, ಗಾಬರಿ ಆಗ್ಬೇಡ್ರಿ. ಅವನು ದೆವ್ವ ಅಲ್ಲ, ನನ್ ಕಡೆ ಅವನೇ. ನಾನೇ ಕಳ್ಸಿದ್ದೆ. ಕುಡ್ದು ದಬಾಕೊಂಡಿದ್ದ ಅನ್ಸತ್ತೆ, ಈಗ ಎದ್ದು ಓಡಾಯ್ತಾವ್ನೆ. ನಾನ್ ಅವಾಗ್ಲೇ ಹೇಳಿಲ್ವಾ, ಯಾವ ದೆವ್ವನೂ ಇಲ್ಲ, ಪುಸುಗ್ಲಿ ಬದ್ದೆಕಾಯಿನೂ ಇಲ್ಲ ಅಂತ. ಧೈರ್ಯವಾಗಿರ್ಬೇಕು. ಧೈರ್ಯ ಸರ್ವಸ್ಥ ಸಾಧನಂ. ಧೈರ್ಯವಾಗಿದ್ರೆ ಈ ಜಗತ್ತೇ ನಮ್ ಕಾಲ್ ಕೆಳಗಿರುತ್ತೆ. ಈ ಮನೇಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರ್ತೀನಿ, ನೀವು ಧೈರ್ಯವಾಗಿರಿ.
ಸುಲಭವಾಗಿ ಹೇಳ್ಬಿಟ್ಟೆ. ನನಗ್ ಧೈರ್ಯ ಹೇಳೋರು ಯಾರು ಇಲ್ವೇ? ಈ ಪುಕ್ಕಲ್ ನನ್ ಮಕ್ಳು ಕರ್ಕೊಂಡ್ ಬಂದ್ಬಿಟ್ಟು ಅನ್ಯಾಯಕ್ಕೆ ಇವ್ರಿಗೆ ಲೀಡರ್ ಆಗ್ಬಿಟ್ಟೆ. ಈ ಮನೇಲಿ ನಿಜವಾಗ್ಲೂ ದೆವ್ವ ಇದ್ರೆ ಸೊಮ್ಮೆ ಏನೋ ಇಲ್ಲ ಇಲ್ಲಿ. ಎದ್ರ ಬಿಟ್ರ ಮೊಬೈಲ್ ರಿಂಗ್ ಟೋನು ಭಯ ಆಗೋಗಿತ್ತು. ಆ ಮಾತ್ರೆ ತಗೊಂಡ್ರೆ ಭಯ ಹೋಗುತ್ತಾ? ಈ ಮಾತ್ರೆ ತಗೊಂಡಿಲ್ಲ ಅಂದ್ರೆ ನಾನೇ ಹೋಗ್ಬಿಡ್ತೀನಿ. ಅಯ್ಯಯ್ಯೋ, ನಮ್ ಗ್ಯಾಂಗಲ್ಲಿ ಮೀಟ್ ಇರೋರೆ ನೀವೇ ಹೋಗ್ಬಿಟ್ರೆ ನಮ್ ಗತಿ ಏನು? ನಂಗೆ ಮೀಟರ್ಗೇನು ಕಮ್ಮಿ ಇಲ್ಲ, ಆದ್ರೆ ಮೀಟರ್ ಇಂದ ಇರೋ ಮಿಷಿಂದೇ ಒಂಚೂರು ಪ್ರಾಬ್ಲಮ್. ಯಾಕೆ ಸರ್, ಏನಾಯ್ತು ನಿಮ್ ಮಿಷನ್ಗೆ? ಅದೊಂದು ದುರಂತ ಕತೆ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಅವಳೇ ಇವಳು ಹೆಸರು ಕಾಮಿನಿ ಅಂತ. ಕಾಶ್ಮೀರಿ ಆಪಲ್ ಇದ್ದಂಗಿದ್ಲು. ಒಂದಿನನು ಕಚ್ಚಿಲ್ಲ ಗೊತ್ತಾ? ಸಾರಿ ಸರ್, ನನ್ ಲವರ್ ಜೊತೆ ನೀನ್ ಹೆಂಗ್ ಡೇಟ್ ಆಡ್ತೀಯಾ? ಗ್ಯಾಪ್ ಕೊಟ್ರಲ್ಲ, ಹುಡುಗ್ ಬುದ್ಧಿ ನುಗ್ಗ್ಬಿಟ್ಟೆ. ಸರ್ ಅದ್ ಬಿಡಿ, ನಿಮ್ ಫ್ಲಾಶ್ ಬ್ಯಾಕ್ ಹೇಳಿ ಸರ್. ಅದು ನಮಸ್ತೆ ಅಮ್ಮ. ನಮಸ್ಕಾರಪ್ಪ. ಇದೆಲ್ಲ ಯಾಕಪ್ಪ? ರಿಮೋಟ್. ಯಾರಪ್ಪ ನೀನು? ಅದು ನನ್ನ ಹೆಸರು ರಘುಪತಿ ಅಂತ. ನಾನು ನಿಮ್ ಹುಡ್ಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಕಳ್ಳಿ. ಅಯ್ಯೋ ಅಮ್ಮ, ಅವಳಲ್ಲ, ಎಲ್ಲೋದ್ಲು ಇವಳು. ಇವಳನ್ನ ನೀವು ಒಪ್ಪಿಗೆ ಕೊಟ್ರೆ ನಾನು ಕಾಮಿನಿ ಇಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ನೀನು ಮದ್ವೆ ಮಾಡ್ಕೊಂಡು ಹೋದ್ರೆ ನಿನ್ನ ತಂಗಿಗೆ ಜೋರ್ ಮದ್ವೆ ಮಾಡಿಸ್ತಾರೆ. ನಾನು ನಿಮ್ಮಪ್ಪನ್ ನಂಬ್ಕೊಂಡು 2ನೇ ಮದ್ವೆ ಆದೆ. ಅವರು ನಡು ನೀರಲ್ಲಿ ನನ್ನ ಕೈ ಬಿಟ್ಟು ಶಿವನ್ ಪಾದ ಸೇರ್ಕೊಂಡ್ರು. ಈಗ ನೀನು ಹೋಗ್ತೀನಮ್ಮ? ಹೋಗು. ನಿನ್ನ ತಂಗಿ ಆಚೆ ಸ್ಯಾಕಿ ಟ್ಯಾಂಕು, ಈಚೆ ಹೆಬ್ಬಾಳಲ್ಲೇಕೋ ನೋಡ್ಕೊಳ್ಳಿ. ಚಿಕ್ಕಮ್ಮ, ಭೂಮಿ ಬಾಯ್ ಬಿಡ್ಲಿ, ಆಕಾಶ ಕಡಚ್ ಕೆಳಗ್ ಬೀಳ್ಲಿ, ನನ್ ಯೌವನ ಮುಪ್ಪಾಗ್ಲಿ, ನನ್ ತಂಗಿಗೆ ಹುಡುಗ ಸೆಟ್ ಆಗೋವರೆಗೂ ನಾನ್ ಮಂಚ ಏರಲ್ಲ. ಏನು? ಮಂಟಪ ಏರಲ್ಲ. ಇದು ನನ್ನ ಶಪಥ. ಅಲೋ, ನೀನೇನ್ ಶಪಥ ಮಾಡಿದ್ದು? ರಘುಪತಿ, ನನ್ ಭಾವಿ ಪತಿ. ಜಾಸ್ತಿ ಉಜ್ಬೇಡ, ಸಾವ್ದು ಹೋದ್ರೆ ಕಷ್ಟ. ಈಗೇನು ನಿನ್ ತಂಗಿಗೋಸ್ಕರ ನಾನು ಮದುವೆ ಬ್ರೋಕರ್ ಆಗ್ಬೇಕು ಅಷ್ಟೇ ತಾನೇ? ಆಯ್ತು, ನಮಸ್ತೆ ಅಮ್ಮ. ಅವ್ರದೇನೋ ಮದ್ವೆ ಆಯ್ತು, ಈಗಾದ್ರೂ ನಾವು ಮದುವೆ ಮಾಡ್ಕೋಬೋದಾ? ತಂಗಿ ಮದ್ವೆ ಏನೋ ಮಾಡ್ಬಿಟ್ಟೆ, ತಮ್ಮನ್ ಯಾರಮ್ಮ? ನನಗ್ ಗೊತ್ತಿತ್ತಮ್ಮ. ತಗೊಳ್ಳಿ, ನಿಮ್ ಮಗನ್ಗೆ ಜರ್ಮನಿಲಿರೋ ಜಿಮ್ ಅಲ್ಲಿ ಕೆಲಸ ಸಿಕ್ಕಿದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ತಗೊಳು, ಹ್ಯಾಪಿ ಕೆಲ್ಸ. ನನ್ನ ಆಯಸ್ಸಲ್ಲ ನಿನ್ಗೆ ಸಿಗ್ಲಪ್ಪ. ಅಯ್ಯೋಯ್ಯೋ, ಏನ್ ಉಳಿಸ್ಕೊಂಡಿದ್ಯಾ ಅಂತ ಆಯಸ್ನ ನನಗ್ ಶೇರ್ ಮಾಡ್ತಿದ್ಯಾ? ನೋಡು, ನಿನ್ ತಮ್ಮನ ಕೆಲ್ಸ ಸಿಕ್ತವ್, ನಿನ್ ತಂಗಿಗೂ ಮದ್ವೆ ಆಯ್ತು. ಈಗ್ಲಾದ್ರೂ ನಾವ್ ಮದ್ವೆ ಆಗ್ಬೋದಾ? 100% ನೋ ಡೌಟ್. ಶೋ ಶಾಟ್. ಏನ್ ಶಾಟೋ ಏನೋ, ಎಲ್ಲ ನನ್ನ ಹಣೆ ಬರ. ಈ ಒಂಟಿ ಚಿಕ್ಕಮ್ಮನ್ನ ಅಮಾವಾಸ್ಯೆ ಕತ್ಲೆಗ್ ನೂಕಿ ನೀನು ಹುಣ್ಣಿಮೆ ಹನಿಮೂನ್ಗ್ ಹೋಗ್ತೀಯಾ? ಹೋಗಮ್ಮ ಹೋಗು. ನನ್ನ ಬಾಳು ಬೇವರ್ಸಿ ಬಾಳಾಗೋಯ್ತು. ನನ್ಗೇನಾದ್ರೆ ನಿನ್ಗೇನು? ಚಿಕ್ಕಮ್ಮ, ಕೂದ್ಲು ಬೆಳ್ಳಗಾಗ್ ಹೋಗ್ಲಿ, ಸೊಟ್ಟ ಬಿದ್ದೋಗ್ಲಿ, ಬಾಯಿ ಬೊಚ್ಚಾಗ್ಲಿ, ಕೈ ಕಾಲ್ ಮುರ್ದೋಗ್ಲಿ, ನಮ್ ಚಿಕ್ಕಮ್ಮ ಸಾಯೋವರೆಗೂ ನಾನ್ ಮದ್ವೆ ಆಗಲ್ಲ. ಇದು ನನ್ನ ಶಪಥ. ಬಂಗಾರದಂತ ಮಗಳು. ಇಬ್ಬರನ್ನ ನನ್ ಮಗನ್ ಹೊಡೆದ್ ಸಾಯ್ಸಾಕ್ಬಿಡ್ತೀನಿ. ಏನ್ ಅರ್ಥ ಮಾಡ್ಕೋ. ನೋಡು, ಬೇಕಿದ್ರೆ ನಾವಿಬ್ರು ಮದ್ವೆ ಆದ್ಮೇಲೆ ನಿಮ್ ಚಿಕ್ಕಮ್ಮನ ಜೊತೆಲ್ಲೇ ಇಟ್ಕೊಳ್ಳೋಣ, ಓಕೆನಾ? ನಾನು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಲಾ? ಹಾಗೆ ಹನಿಮೂನ್ಗೂ ಬುಕ್ ಮಾಡ್ಸು. ಓಕೆ ಓಕೆ. ಅತ್ತೆ, ಲೈಸೆನ್ಸ್ ಡೇಟ್ ಫಿಕ್ಸ್ ಆಯ್ತು, ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಆಯ್ತು. ನನ್ನ ಯೌವನದ ಹೋರಾಟಕ್ಕೆ ಮುಕ್ತಿ ಸಿಕ್ಬಿಡ್ತದೆ, ಮುಕ್ತಿ ಸಿಕ್ಬಿಡ್ತು. ಎಲ್ಲಿ ಕಾಮಿನಿ? ಕಾಮಿನಿ, ಕಾಮಿನಿ. ಅಯ್ಯೋ, ಯಾವತ್ತೇ ಇನ್ನೆಲ್ಲಿ ಕಾಮಿನಿ? ಅವಳು ಹೋಗ್ಬಿಟ್ಲಪ್ಪ. ಏನಾಯ್ತತ್ತೆ ಅವಳಿಗೆ? ಹಾಲ್ ತರ್ತೀನಿ ಅಂತ ಹೋದವಳು ಹಾಲು ಕರಿಯೋನ್ ಜೊತೆನೆ ಓಡ್ ಹೋಗ್ಬಿಟ್ಲು. ಓ ಮೈ ಗಾಡ್, ಮನುಷ್ಯ ಹುಟ್ಟೋವಾಗ ನವರಂಧ್ರಗಳಿರುತ್ತೆ. ಆ ದೇವ್ರು ಏನಯ್ಯ ನಿನಗೆ ದಶರಂಧ್ರ ಕೊಟ್ಬಿಟ್ಟಿದ್ದಾನೆ. ಹೌದಾ? ಥ್ಯಾಂಕ್ ಯು ಸರ್. ನೀನು ಖುಷಿ ಪಡೋ ವಿಚಾರ ಅಲ್ಲ ಇದು, ನಾನು ಖುಷಿ ಪಡೋ ವಿಚಾರ. ನಿನ್ನ ಹಾರ್ಟ್ ಅಲ್ಲಿ ಆ ದೇವ್ರು ತೂತಿಟ್ಬಿಟ್ಟಿದ್ದಾನೆ. ಹಾರ್ಟ್ ಅಲ್ಲಿ ತೂತು ಮಾಡಿದ್ದು ದೇವ್ರಲ್ಲ ಸರ್, ನನ್ ಲವರ್ ಕಾಮಿನಿ. ನನ್ ಲವ್ಗೆ ಚುನ್ನ ಇಟ್ಬಿಟ್ಟು ನನ್ನ ಹಾರ್ಟ್ಗೆ ಗುನ್ನ ಇಟ್ಬಿಟ್ರು. ಚೇ ನೀನು ಲವ್ ಮಾಡಿದ್ರಿಂದ ನಿನಗ್ ತೂತಾಗಿಲ್ಲ, ನೀನ್ ಹುಟ್ಟದಾಗ್ಲಿಂದಾನೇ ತೂತ್ ಬಂದಿದೆ. ಆ ತೂತ್ ಬೇರೆ ಈಗ ದೊಡ್ಡದಾಗ್ಬಿಟ್ಟಿದೆ. ಏನ್ ಮಾಡೋದು? ಯಾಕೆ ಡಾಕ್ಟರ್ ಯೋಚನೆ ಮಾಡ್ತಿದ್ದೀರಾ? ನಮ್ ಮನೆಯಿಂದ ಏನಾದ್ರು ದೊಡ್ಡವ್ರನ್ನ ಬರ ಕೇಳ್ಬೇಕಾ? ಯು ಡೋಂಟ್ ವರಿ, ನಿನ್ಗಾಗಿರೋ ಆ ತೂತ್ನ ಮುಚ್ಚೋ ವ್ಯವಸ್ಥೆ ಮಾಡ್ತೀನಿ. ನೀನು ಒಂದು 10 ರೆಡಿ ಮಾಡ್ಕೊ. ಏನ್ ಸರ್ ಸಡನ್ ಆಗಿ ಹಿಂಗೆ 10,000 ರೆಡಿ ಮಾಡ್ಕೊ ಅಂದ್ರೆ ನಾನು ಎಲ್ಲಿಂದ ಮಾಡ್ಕೊಳ್ಳಿ ಹೇಳಿ? ಲೇ ದ್ರಾಬೆ,
ನಾನು ಕೇಳಿದ್ದು ಬರೀ 10,000 ಅಲ್ಲ, ಮತ್ತೆ 10 ಲಕ್ಷ. 10 ಲಕ್ಷನಾ? ಏಯ್ ನರ್ಸು, ಬಿಡಿ ಡಾಕ್ಟರ್. ನೀನೇನಮ್ಮ ಸಿಕ್ದವ್ರಿಗೆಲ್ಲ ಸೌರೋಗ್ ಶುರು ಮಾಡ್ಬಿಡ್ತೀಯಾ? ಅವನೇ ಟಚ್ ಸ್ಕ್ರೀನ್ ಫೋನ್ ಕೆಟ್ಟೋದ್ನಾ? ಲೇ ನೀನೇನು ಬಿಲ್ ಹೇಳಿದ ತಕ್ಷಣ ದಬಕ್ಕಂತ ಬಿದ್ದೋಗ್ತೀಯಾ? ನಿನಗೆ ಯಾವ ಧೈರ್ಯದ ಮೇಲೆ ನಾನು ಆಪರೇಷನ್ ಮಾಡ್ಲಿ? ಅಯ್ಯೋ ಸರ್ ನಿಮ್ ಕೈ ಮುಗಿತೀನಿ ಸರ್, ನಂತ ವಿರೋಧ ಬರೀ 1,000 ರೂಪಾಯಿ ಅಷ್ಟೇ ಸರ್. 1,000 ರೂಪಾಯಿಗೆ ನಾನು ಸರ್ಜರಿ ಮಾಡೋದಕ್ ಆಗೋದೇ ಇಲ್ಲ. ಅಮ್ಮಮ್ಮ ಅಂದ್ರೆ ಸಲಹೆ ಕೊಡ್ಬೋದು ಅಷ್ಟೇ. ಆಯ್ತು, ಅದನ್ನೇ ಕೊಡಿ ಸರ್. ರಿವರ್ಸ್ ಎಮೋಷನಲ್ ಥೆರಪಿ. ಹಂಗಂದ್ರೆ ಇದುವರೆಗೂ ನಿನಗ್ ಸಿಕ್ಕಾಪಟ್ಟೆ ಖುಷಿ ಆದ್ರೆ ನೀನ್ ಏನ್ ಮಾಡ್ತಿದ್ದೆ? ನಗ್ತಾ ಇದ್ದೆ. ಇನ್ಮೇಲೆ ನಿನಗೆ ಸಿಕ್ಕಾಪಟ್ಟೆ ಖುಷಿ ಆದಾಗ ನಗಬಾರ್ದು, ಅಳಬೇಕು. ಇದುವರೆಗೂ ನಿನಗೆ ಸಿಕ್ಕಾಪಟ್ಟೆ ಭಯ ಆದ್ರೆ ಏನು ಮಾಡ್ತಿದ್ದೆ? ಕೈ ಕಾಲ್ನ ವೈಬ್ರೇಟ್ ಮೋಡ್ಗೆ ಹಾಕೊಂಡು ಭಯ ಪಡ್ತಾ ಇದ್ದೆ. ಇನ್ಮೇಲೆ ನಿನಗೆ ಭಯ ಆದ್ರೆ ಕೈ ಕಾಲೆಲ್ಲ ಫ್ರೀ ಮಾಡ್ಕೊಂಡು ನಗಬೇಕು. ಈಗ ಹೇಳು, ನಿನಗ್ ಭಯ ಆದ್ರೆ ಏನ್ ಮಾಡ್ತೀಯಾ? ನಗ್ತೀನಿ. ಖುಷಿ ಆದ್ರೆ ಅಳ್ತೀನಿ. ಕರೆಕ್ಟ್. ನರ್ಸ್, ಇವನ್ನ ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡ್ಸು. ಫುಡ್ ಬೆಡ್ ಫ್ರೀ. ನಾನು ಸಲಹೆ ಕೊಟ್ಟಿದ್ದಕ್ಕೆ 1,000 ರೂಪಾಯಿ ವಸೂಲಿ ಮಾಡು. ಡಾಕ್ಟ್ರೆ, ನನ್ನ ಹತ್ರ ಇರೋದೇ 1,000 ರೂಪಾಯಿ. ಹೇ, ರಿವರ್ಸ್ ಎಮೋಷನಲ್ ಥೆರಪಿ. ಡಾಕ್ಟ್ರೆ, ನಂತ ವಿರೋಧೇ 1,000 ರೂಪಾಯಿ ಅಷ್ಟೇ. ದಟ್ಸ್ ರೈಟ್. ಅವ್ನು ನಗ್ತಾ ಇದ್ದಾನೆ ಅಂತ ಬಿಡಬೇಡ, ದುಡ್ಡು ವಸೂಲಿ ಮಾಡು. ಹಿಂಗೆ ಹಾಲ್ ಚೆನ್ನಾಗ್ ಕರೀತಾನೆ ಅಂತ ಹಾಲ್ನ ಜೊತೆನೆ ಓಡೋಗ್ಬಿಟ್ಲು. ఈ రోజు దుర్గాష్టమి. వాడిని కాల్చి బూడిద చేసి నా పగ తీర్చుకోవాలి. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ತಂಪಿಗಾಗಿ ಕುಡಿಯುವ ಪಾನೀಯ 7 ಅಕ್ಷರ. ಪಾಯಸ 3 ಅಕ್ಷರ ಅಲ್ವಾ? ಪಾಯಸ ಹೆಂಗೆ? ಗಸಗಸೆ ಪಾಯಸ. ರಘುಪತಿ, ಟೈಮ್ ಎಷ್ಟು? ಡೈಲಿ ಟೈಮ್ ನೋಡ್ಕೊಂಡು ಕುಡಿಯಕ್ಕದೇನ್ ಟಾನಿಕಾ? 9 9 ಅಕ್ಷರ. ಪರಮಾತ್ಮ, ಅದೇನೋ ಒಂದೇ ಸಲ ಎತ್ತಿ ಚೂರ್ ಚೂರ್ ಕುಡಿಬೇಕು ತಾನೆ. Bacardi Blasto. I am the best. I ಸಿಪಾಲಕಡಿ ಗಿರಿಗಿರಿ ತಿರ್ಗಮ್ಮ ಬರ್ಲಾಗರು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತೀರಾ? ಬುಟ ಅಂದ್ರೆ ಹಂಗೆ ಬಗಡೆ ಬ್ಲೆಸ್ ಆಗ್ಬಿಡ್ಬೇಕು. ದೊಡ್ಡವರು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರಣ. ಸಂಸ್ಕಾರ ಇದೆಯಾ ನನಗೆ? ನೋಡ, ದೊಡ್ಡವ್ರು ನೋಡಿ ಕಲ್ತ್ಕೊಳ. ನುಗ್ಗೋ ಅವ್ರ ಕಾಲ ಕೆಳಗೆ, ನುಗ್ಗೋ, ಕುಡಿ, ಬುದ್ಧಿ ಬರುತ್ತೆ. ಏಯ್, ಇವಾಗ ನಾನು ಏನ್ ಕೇಳ್ದೆ ಅಂತ ನನ್ನ ಮೇಲೆ ಮತ್ತೆ ಮಾತಾಡಬೇಡ. ಬಸ್ ತಲೆ ಬಗ್ಸ, ಬಗ್ಸ ತಲೆನ ಬಸ್. ಮುದ್ದು ಬೊಂಬೆ, ಇಳು ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ನಿದ್ರೆ ಬರ್ತಾ ಇಲ್ವಾ? ಬಾ ಇಬ್ರು ಹೋಗಿ ಪಾಚಂಬಿಡೋಣ. ನಾನು ನಿನ್ನ ತಾಚಿ ಮಾಡಿಸ್ತೀನಿ. ಕೊಚ್ಚು ಕೊಚ್ಚು ಮೆತ್ತಿ ಆರಾಮ. ಅಳ್ಬೇಡ ಅಳ್ಬೇಡ. ಏನದು ಸೌಂಡು? ನಿನಗೂ ಕೇಳಿಸ್ತಾ? ಯಾವ ಗ್ಯಾಪಲ್ಲಿ ಹಾಕೊಂಡಿದ್ದೆ, ಈಗ ತೆಗೆದುಬಿಡ್ತೀನಿ. ನೀನೇ ಅದೃಷ್ಟವಂತ. ಯಾವಾಗ ಬೇಕಾವಾಗ ಇನ್ಕಮ್ ಕಾಲ್ನ ಬಾರ್ ಮಾಡ್ಕೋಬಹುದು. ಮಂಡ್ಯದ ಗಂಡಿನ ಎದೆಯೊಳಗೆ ಹಾಡಿದ್ದು 6 ಅಕ್ಷರ. ಹೃದಯ ಹಾಡಿತು. ನನ್ ಹೃದಯ ಯಾಕೋ ಒಂಚೂರು ಆಡ್ತಾ ಇದೆ. ಹೋಗಿ ಮಾತ್ರ ನುಂಕ ಬರ್ತೀನಿ. ಕರ್ಮ, ಒಂದು ಆಫು. ರಾಘವ ಇಲ್ಲೋದ? ರಾಘವ, 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 ರಾಘವ.
ದೇವ್ದ ಮನೆ ಅಂತ ಗೊತ್ತಾದ್ರೆ ನನ್ ಮಗಂದು ಒಂದು ಪಾಲು ಎದುರಿಸುತ್ತೆ. ಹುಡ್ಕೊಂಡದ್ ಎಲ್ಲೋ ಅದನ್ನ. ರಾಘವ ಏ ಅಣ್ಣಂಗ ಆಡಿಯೋ ಔಟು, ಇವನ್ ಸೇಫ್. ಆಹಾ, ಆ ಶ್ರೀಕೃಷ್ಣ ಪರಮಾತ್ಮ ಕೊಳಲೂದಿದ್ರೆ ತುಂಟ ಹಸುಗಳೆಲ್ಲ ಬಂದು ಶಾಂತವಾಗಿ ಹಾಲು ಕೊಡ್ತವೆ ಅಂತ ಕೇಳಿದ್ದೆ. ನೀನ್ ಕೊಳಲೂದ್ಬಿಟ್ಟು ಅಷ್ಟು ಭಯಂಕರವಾದ ದೆವ್ವನೇ ಶಾಂತಿ ಮಾಡ್ಬಿಟ್ಟಲ್ಲ. ನಿಜವಾಗ್ಲೂ ಕಿವಿ ಕೇಳದ ಕೃಷ್ಣ ನೀನು. ವಿಜಯ್ ರಾಜೇಂದ್ರ ವರ್ಮಾ ಯಾರು? ఏంట్రా నాగవల్లి ఈ రోజు దుర్గాష్టమి వాణ్ణి కాల్చి బూడిదొచ్చేసి పాపగా తీర్చుకోవాలి. ಯಾಕೋ ಯಾವ್ದ್ಯಾವ್ದೋ ಭಾಷೆಲ್ ಮಾತಾಡ್ತಾ ಇದ್ಯಾ? ನಂಗೊಂಚೂರು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಿಲ್ವಾ? ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದಲೇ ನನಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸುಮ್ನೆ ಏನೇನೋ ಮಾತಾಡಿ ನನ್ನ ರೇಗಿಸ್ಬೇಡ. ನೀವೇ ಮನೆ ಬಿಟ್ಟು ತೊಲಗಿದ್ರೆ ಸರಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ತೊಲಗು ಅನ್ನೋದಕ್ಕೆ ನೀವ್ಯಾರು? ಈ ದೌರ್ಜನ್ಯವನ್ನ ನಾವು ಖಂಡಿಸ್ತೀವಿ. ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ? ಯಾಕೆ ಈ ಅನುಮಾನ? ಬಿಡು ನೀ ಬಿಗುಮಾನ, ಆಗ್ಲೇ ನಿಮ್ಗೆ ಸನ್ಮಾನ. ಟಿವಿಲಿ ಏನೇ ನೋಡಿದ್ರು ಹಂಗೆ ಆಡ್ತಾನೆ ಅನ್ಸುತ್ತೆ. ಬಡಿ ಮಗ ದೆವ್ವನೇ ಓಡಿಸ್ಬಿಟ್ಟ. ಸಿನಿಮಾ ಹುಚ್ಚಿಡ್ಸ್ಕೊಂಡ್ರೆ ಇಷ್ಟೆಲ್ಲ ಲಾಭ ಇದೆಯಾ? ಗಾಡ್ ಮಸ್ಟ್ ಬಿ ಗಾಬ್ರಿ. ನೀವು ನಗ್ತಾ ಇದ್ದೀರಲ್ಲ ಸರ್, ಅದಕ್ಕೆ ನಾನು ನಗ್ದೆ ಸರ್. ಎಲ್ಲಿಗೆ ಪಯಣ? ಸರ್, ಒಂದ ಮಾಡಕ್ ಹೋಗ್ತಿದ್ದೀನಿ. ನೀವು ಜೊತೆಲಿ ಬಂದಿದ್ರೆ ಚೆನ್ನಾಗಿರುತ್ತೆ, ಬನ್ನಿ ಸರ್. ಕಾಫಿ ಕುಡಿಯಕ್ ಹೋಗ್ತಾ ಇದ್ದೀನಿ, ಬನ್ನಿ ಜೊತೆಗೆ ಅನ್ನೋ ತರ ಕರಿತಿದ್ಯಾ. ವಾಗು. ಅದು ನಾನೊಬ್ನೇ ಕೈಲಿ ಹಿಡ್ಕೊಂಡು ಉಯ್ಯೋ ಅಭ್ಯಾಸ ಇಲ್ಲ. ನೀವು ಬಂದಿದ್ರೆ ಸ್ವಲ್ಪ ಹಿಡ್ಕೋಬೋದಿತ್ತು. ಎನ್ನ ಫ್ಲೂಟ್ ನ ಸರ್, ನೀವು ಫ್ಲೂಟ್ ಹಿಡ್ಕೊಂಡಿದ್ರೆ ನಾನು ಆರಾಮಾಗಿ ಹೋಗಿ ಬಂದ್ಬಿಡ್ತಿದ್ದೆ ಸರ್, ಅದಕ್ಕೆ ಕೇಳ್ದೆ. ಕೊಡು. ಏನ್ ನೀನ್ ಹೋಗೋಗೆಲ್ಲ ಹಿಡ್ಕೊಳಕ್ ಒಬ್ರು ಬರ್ತಾರೇನು? ಸರ್, ನನ್ಗನ್ಸುತ್ತೆ ನಿಮ್ಗೂ ಬರ್ತಾ ಇದೆ ಅಂತ. ಬಂದ್ಬಿಡಿ ಸರ್, ಹೋಗಿ ಬಂದ್ಬಿಡೋಣ. ಈ ಮನೆಗ್ ಬಂದ ಮೇಲೆ ಒಂದ ಅಲ್ಲ, ಬೇವ್ರು ಬರ್ತಾ ಇಲ್ಲ ನನಗೆ. ಟಾಯ್ಲೆಟ್ ಎಲ್ಲಿ ಬರುತ್ತೆ ಸರ್? ಅದ್ ಎಲ್ಲಿಗೂ ಬರುತ್ತೆ ಅಂತ ನಾನು ಇದುವರೆಗೂ ಕೇಳಿಲ್ಲ. ಕೂಗ್ ನೋಡು, ಬಂದ್ರು ಬರ್ಬೋದು, ನಾನು ನೋಡ್ತೀನಿ. ಹಾಸ್ಯ ಪ್ರಜ್ಞೆ, ಕಾಮಿಡಿ ಸ್ಟಾರ್ ಚಿಕ್ಕಣ್ಣನ್ ತರ. ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತಿರ್ಕೋ, ಅಲ್ಲಿದೆ ಟಾಯ್ಲೆಟ್. ಸರ್, ಇನ್ನೊಂದ್ಸರಿ ಯೋಚನೆ ಮಾಡಿ ಸರ್. ಬನ್ನಿ ಸರ್, ಇಬ್ರು ಒಟ್ಟಿಗೆ ಹೋಗಿ ಬಂದ್ಬಿಡೋಣ. ನಂಗ್ ಬರ್ತಾ ಇಲ್ಲ ಅಂತ ಹೇಳ್ತಲ್ವಾ? ಬಂದ್ರೆ ನನಗೂ ಗೊತ್ತಾಗಲ್ವಾ? ನನಗ್ ಬರ, ನನಗೂ ಗೊತ್ತಾಗ್ತಾ, ನಿನಗೂ ಗೊತ್ತಾಗುತ್ತಾ? ಕುತ್ಕೊಂಡು ಕೂಯ್ದ್ಬಿಟ್ಟು ಬರೋಗು. ಅಯ್ಯಯ್ಯ, ಫೋರ್ಸಾಕ್ ಹೋಗ್ಬಿಟ್ನಲ್ಲ, ಈಗ ಬರ್ತಾ ಇದೆ. ಅಮ್ಮಯ್ಯ, ಆನಂದಮಯ. ಭಗವಂತ, ಈ ಆನಂದ ಅನ್ನೋದ್ರನ್ನ ಎಲ್ಲೆಲ್ಲಿ ಇಟ್ಟಿದ್ಯಪ್ಪ. ಏಯ್ ರಾಮ, ಇಲ್ಲೇನ್ ಮಾಡ್ತಿದ್ಯಾ? ಏನ್ ಸಾರಿ ಮನೆಯವರು ಮನೆ ತುಂಬಾ ಫ್ಯಾನ್ಗಳು ಹಾಕ್ಸ್ಬಿಟ್ಟು ಬಾತ್ರೂಮ್ಗೆ ಎಸಿ ಹಾಕ್ಸಿದ್ರೆ ಇದೇನ್ ದೌಲತ್ತಾ ಇಲ್ಲ ಯಾರಿಗಾದ್ರು ಪೈಲ್ ಸಿಗ್ತಾ? ಯಾಕೆ ಸರ್, ಏನು ಮಾತಾಡ್ತಿಲ್ಲ? ಏನಿಲ್ಲ, ಫ್ಲಶ್ ಮಾಡೋದ್ ಮರಿಬೇಡ, ನಾನು ಹೋಗ್ತೀನಿ. ಆಯ್ತು ಸರ್, ಆಯ್ತು ಸರ್, ಓಕೆ ಓಕೆ ಓಕೆ.
ರಾಮು ಸರ್ ನೀವಿನ್ನೂ ಹೋಗಿಲ್ವಾ? ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ಫ್ಲಶ್ ಸರ್, ಫ್ಲಶ್ ಫ್ರಿಜ್ ಅಲ್ಲಿ ಫ್ಲಶ್ ಹೋಗ್ತಿರೋನೋ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನೇನ್ ಬಾತ್ರೂಮ್ ನನ್ನ ಹತ್ರ ಡೌ ಮಾಡ್ಬೇಡ, ನಿಜ ಹೇಳು. ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಅದು ಸಂಜೆ 6 ಗಂಟೆ ಆದ್ಮೇಲೆ ನನಗೆ ಕಣ್ ಕಾಣಿಸಲ್ಲ ಸರ್. ನಿನಗೆ ಆಡಿಯೋ ಮ್ಯೂಟ್ ಅನ್ಕೊಂಡಿದ್ದೆ, ವಿಡಿಯೋನು ಔಟಾ? ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬಿಡಿ ಸರ್. ಯಾವ ವಿಷಯನ? ಫ್ರಿಜ್ ಅಲ್ಲಿ ಒಂದಾ ಮಾಡಿದ್ದ ಇಲ್ಲ ರಾತ್ರಿ ಹೊತ್ತು ಕಣ್ ಕಾಣ್ದೆ? ಅದು ಫ್ರಿಜ್ ಅಲ್ಲಿ ಎರಡು ಹೇಳ್ಬೇಡಿ ಸರ್, 2 ಹೇಳ್ಬೇಡಿ. ಎರಳುಗಣ್ಣನ್ನ ಎಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತೀಯಪ್ಪ, ಶಬಾಷ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ ಸರಿ, ಯಾವಾಗ್ಲೂ ಫ್ಲೂಟ್ ಉತ್ತಿರ್ತಿಯಲ್ಲ, ಯಾಕೆ? ಅದು ನನಗೆ ತುಂಬಾ ಭಯ ಆದಾಗ ಫ್ಲೂಟ್ ಉತ್ತೀನಿ ಸರ್. ಆ ಮ್ಯೂಸಿಕಲ್ ಥೆರಪಿ. ಅವತ್ ATM ಹತ್ರ ಯಾರು ಬರ್ದೇ ಇರ್ಲಿ ಅಂತ, ಇವತ್ ಸೋಫಾ ಹತ್ರ ಯಾರು ಇಲ್ವಲ್ಲ ಅಂತ, ಮತ್ತೆ ಪದ ಬಂದ ಅದು ನನ್ನ ವೀಕ್ನೆಸ್ ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ. ಪುಣ್ಯಾತ್ಮ. ಅದ ಹಾಗೆ ಸರ್, ಚಿಕ್ಕ ವಯಸ್ಸಿಂದ ತುಂಬಾ ಮೇಂಟೈನ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಸುಮಾರು ಜನ ಹುಡುಗರಿಗೆ ಈ ವಿಷಯನೇ ಮುಚ್ಚಿಟ್ಬಿಟ್ಟಿದೀನಿ ಸರ್. ರಘುಪತಿ ಸರ್ ಟಾಯ್ಲೆಟ್ ಎಲ್ಲಿದೆ ಸರ್? ಎಲ್ಲೋಗ್ಬಿಟ್ಟ ರಾಘವ? ದಿವ್ವಾಗಿ ಇವತ್ತು ಸಿಕ್ಕಾಕೊಂಡ್ಬಿಟ್ರೆ ಆಹಾ, ಎಷ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಾವನೆ ಇವನ್. ಸೇಫ್. ಗೊಂಬೆ ನಂದು, ಗೊಂಬೆ ನಂದು, ಗೊಂಬೆ ನಂದು. ಯಾರ ನೀನು ಚಿಲ್ಟಾರಿ? ಬೊಂಬೆ ನಿಂದ ಗೋದು ಬಿಡ್ತೀನಿ ಬೈಲಿ ಬಾ, ಆಚೆ ಬಾ. ಬುದ್ಧಿಲ್ಲ ನಿಂಗೆ? ಮಲಗಿರೋರ್ನ ಡಿಸ್ಟರ್ಬ್ ಮಾಡ್ತೀಯಾ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಗೊಂಬೆ ನಂದು. ಬೊಂಬೆ ನಿಂದು ಕೊಟ್ಬಿಡ್ತಾರೆ, ಬಂದ್ಬಿಡು. ಈ ಬೊಂಬೆ ಮೇಲೆ ತೋರಿಸಿ ಇಂಟ್ರೆಸ್ಟ್ ನ ಓದೋದ್ರಲ್ಲಿ ತೋರ್ಸು. ಬೊಂಬೆ ಅಂತ ಓಡಾಡ್ತಾ ಇದ್ರೆ ಓದೋದ್ರಲ್ಲಿ ಚಂಬೆ. ಅರ್ಥ ಆಯ್ತಾ? ಏನ್ ಮುಖ ನೋಡ್ತೀವಿ ಅಂತ ದೇವು ತರ ಮುಖ ಹಾಕ್ಬಿಡ್ತೀನಿ. ಭಯ ಇರ್ಲಿ ನನ್ ಬಗ್ಗೆ, ಬ್ಯಾಡ್ಗಾರ ಇರ್ಲಿ. ಹೋಗು ಮತ್ತೆ ಬೊಂಬೆ ಅಂತ ಬೊಂಬೆ ಗೂದು ಬಿಡ್ತೇನೆ ಮೂತಿ ಮೇಲೆ. ಹೋಗು, ಹೋಮ್ ವರ್ಕ್ ಮಾಡ್ಕೊಂಡು ಹೋಗು. ಗುರಾಯಿಸ ಬರೇ ಬೈಲಿ ನೋಡು. ನಿದ್ದೆ ಮಾಡ್ದೆ ಕಣ್ ಕೆಳಗೆ ಹೆಂಗೆ ಡಾರ್ಕ್ ಸರ್ಕಲ್ ಬೆಳೆಸ್ಕೊಂಡಿದ್ಯಾ? ಡರ್ಟಿ ಫಲ ಕೂದ್ಲೆಲ್ಲ ಕೆದ್ರಕೊಂಡು ಹೋಗು ಮರಿ. ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ತಲೆಗೆ ಚೆನ್ನಾಗಿ ಎಣ್ಣೆ ತಟ್ಟಿ 2 ಜಡೆ ಹಾಕಿ. ಅರ್ಥ ಆಯ್ತಾ? ತಿರುಗಿ ಮಾಡ್ಬಾರ್ದು ಅಷ್ಟೇ. ಈ ಬೊಂಬೆ ನಂದು. ರಾಘವ ಬಾರಿಲಿ. ರಾತ್ರಿ ಹೊತ್ತು ಮಲಗಳಿದೆ ದೆವ್ವ ತರ ಎಲ್ಲಾ ಕಡೆ ಓಡಾಡ್ತಾ ಇದೆ. ನಮ್ಗೂ ನಿದ್ರೆ ಕೊಡ್ತೆ. ಎಣ್ಣೆ ಅಂತ ಅರಿಶಿನ ಕುಂಕುಮನ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರ್ ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ. ಇನ್ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ? ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರ್ಗಾಳಿ ಬೀಸುತ್ತೆ. ರಾಜು, ರಘುಪತಿ. ಆ 2 ಗೊಂಬೆ ನನ್ ಮಕ್ಳಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅವ್ರಿಬ್ರು ಇಲ್ಲೇ ಇದ್ದಾರೆ. ರಾಜು ಅವರೇ, ಅಂತ್ಯಾಕ್ಷರಿ ಹಾಡೋಣ್ವೆ? ನಾವು ಪಿಕ್ನಿಕ್ ಬಂದಿದ್ದೀವಿ. ಅಂತ್ಯಾಕ್ಷರಿ ಅಂತ ಅಂತ್ಯಾಕ್ಷರಿ. ಮೊದ್ಲೇ ಭಯ ಸಾಯ್ತಾ ಇದ್ದೀನಿ ನಾನು. ಭಯಾನ? ಅಯ್ಯಯ್ಯೋ, ಇದು ನನ್ನ ಮನೆ ಅಂದ ಮೇಲೆ ನೋ ಭಯ. ಯಾವನವನು ಗಂಟ್ಲಿಗೆ ಅದೇನ ತುರ್ಕೊಂಡಿರತ್ರ ಕಿರ್ಸ್ಕೊಂತ ಇರೋದು? ಕೂತ್ಕೊಂಡು ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನರಕ ನೋಡ್ತೀರಾ? ಈ ಮನೆ ಬರೀ ಮನೆ ಅಲ್ಲ, ಸಾವಿನ ಮನೆ. ಯಾವ ಕ್ಷಣ ಬೇಕಾದ್ರೂ ಆ ಸಾವು ನಿಮ್ ಎದುರು ಬಂದ್ ನಿಲ್ಬೋದು. ಆಗ ಬೆಂಕಿಲ್ ಬಿದ್ದು ಹುಳು ತರ ಪರ ಉರ್ದೋಗ್ತೀರಾ. ಜೀವದ ಮೇಲೆ ಆಸೆ ಇದ್ರೆ ಈ ಮನೆ ಬಿಟ್ಟೊಲ್ಗಿ. ನಮಗಿಲ್ದೇ ಇರೋದು, ನಿಮಗಿರೋದು ಒಂದೇ, ಅದು ಭಯ. ಆ ಭಯನೇ ನಿಮ್ಮನ್ನ ಕೊನೆಗೆ ಸೇರ್ಸೋದು ಸ್ಮಶಾನ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಂದ್ ಗೋಕುಲದ ತರ ಇರೋ ಈ ಮನೇನ ಸಾವಿನ ಮನೆ ಅಂತ ಇದ್ದೀರಾ? ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ನೀನು. ಒಂದೊಂದು ಮುತ್ತು ಕಣೆ. ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ನೀನಿರ್ಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಾ ಇತ್ತು. ಯಾವ ಮನೆಯಲ್ಲಿ ನಿತ್ಯ ಮಂತ್ರಘೋಷ ಕೇಳ್ತಾ ಇತ್ತೋ, ಯಾವ ಮನೆ ದೇವರ ಗುಡಿನೇ ಆಗಿತ್ತೋ, ಆ ಮನೆಯಲ್ಲಿ ಇವತ್ತು ದೆವ್ವಗಳ ವೈಭವ, ದೆವ್ವಗಳ ಕುಣಿತ,
ದೆವ್ವಗಳ ಸಮಾರಾಧನೆ ಸಾರ್ಥಕವಾಯಿತು, ಸಾರ್ಥಕವಾಯಿತು. ರಿಲ್ಯಾಕ್ಸ್. ನೀನು ಅಂದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನನ್ನನ್ನೇನು ಅನ್ಕೊಂಡಿದ್ಯೇನೋ? ಅಗ್ನಿ ಅಗ್ನಿ IPS ಎಲ್ಲ ಅಲ್ಲಾಡ್ಸ್ಬಿಟ್ಟ. ನೆಟ್ಟಿಗೆ ಹೆದರ್ಸೋದಕ್ಕೆ ಮೀಟ್ರ್ ಇಲ್ಲ. ನೀವೆಲ್ಲಾ ದೆವ್ವಗಳು. ದೆವ್ವ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನ್ರೋ ನಿಮಗೆ? ಲಿಪ್ಸ್ಟಿಕ್ ಎತ್ಕೊಂಡು ಕಣ್ಣು ಸುತ್ತ ಬಳ್ಕೊಂಡು, ಪೌಡ್ರು ಸ್ವಲ್ಪ ಜಾಸ್ತಿ ಮುಖಕ್ಕೆ ಹಚ್ಕೊಂಡು, ತುಟಿಗೆ ಸ್ವಲ್ಪ ಟೂತ್ ಪೇಸ್ಟ್ ನ ಮೆತ್ಕೊಂಡು, ಸ್ಮೋಕ್ ಎಫೆಕ್ಟ್ ಅಲ್ಲಿ ಬಂದು ನಿಂತ ಅಂದ್ರೆ ನಿಮ್ಮಂತ ದೆವ್ವಗಳಿಗೆ ಅಪ್ಪ ಕಣೋ ಮಹಾದೆವ್ವ. ಲೆಫ್ಟ್ ರೈಟ್ ರಿಲ್ಯಾಕ್ಸ್. ರಾಜು ರಘುಪತಿ ಸರ್ ಏನಾಯ್ತು? ಸರ್ ಜಿರ್ಲೆ ಸರ್ ಓಡ್ಸಿ ಸರ್ ಜಿರ್ಲೆ ಓಡ್ಸಿ ಸರ್ ಓಡ್ಸಿ ಸರ್ ಪ್ಲೀಸ್ ಸರ್ ಜಿರ್ಲೆ ಓಡ್ಸಿ. ಲೂಸ ಎಂತಿಗಲ್ ತರ ಕಾಣಿಸ್ತಿದ್ದೀನ ನಾನು. ನನ್ ಮನೆ ರಾತ್ರಿ ಆದ್ರೆ ದೆವ್ವಗಳು ಓಡಿಸ್ತೀಯ, ಬೆಳಿಗ್ಗೆ ಆದ್ರೆ ಜಿರ್ಲೆ ನೋಡಿ ಎದುರ್ಕತ್ತೀಯ. ಅಲ್ಲಿ ಹೊಡ್ತಾ ಇಟ್ಬಿಡ್ತೇನೆ ನನ್ ಮಗನೇ. ವಿಠಲ ವಿಠಲ ಪಾಂಡುರಂಗ ವಿಠಲ ಜೈ ಪಾಂಡುರಂಗ ವಿಠಲ. ಹದ್ದಿನ ಕಣ್ಣು. ಓ, ನೀವ್ ಹೊಡಿತೀರಾ? ಹೊಡಿರಿ. ಯಾಪ ಮೊದ್ಲು ನೀನು ಮಿಷಿನ್ ಹಾಕೋ. ಎಸ್ ಸರ್. ಏನ್ ಮಾಡ್ತಿದ್ಯಾ? ಅದು ಶೂಟಿಂಗ್ ಸರ್, ಶೂಟಿಂಗ್. ಇದನ್ನ ಹೊಡೆದ್ರೆ ಗುರಿ ಮತ್ತೆ ಗಮನ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ. ನೋಡದ್ನಲ್ಲ ರಾತ್ರಿ ಗಮನ ಇಟ್ಟು ಗುರಿ ಇಟ್ಟು ಫ್ರಿಜ್ ಅಲ್ಲಿ ಪುಸ್ ಅಂತ ಹೊಡೆದಿದ್ದನ್ನ. ಮಾತಾಡ್ತಿದ್ರು ಮಿಷಿನ್ ಕಿತ್ತಾಕ್ತಿಯ ಮಾಡ್ತೀನಿ. ಅದು ಇದಿದ್ಯಲ್ಲ, ಕೋತಿ, ನಾಯಿ, ಹಂದಿ, ಗೂಬೆ, ಪಿಶಾಚಿ, ದೆವ್ವ. ದುಡ್ಡು ಬಂತ ಸರ್? ಯಾವ ದುಡ್ಡು? ವಿಠಲ ವಿಠಲ ಪಾಂಡುರಂಗ ವಿಠಲ ಕಾಪಾಡ. ಬೆಳಗ್ಗೆ ಎಲ್ಲ ನಮಗ್ ಕುಡಿಸ್ತೀಯ, ರಾತ್ರಿ ಆದ್ರೆ ನೀನ್ ಕುಡಿತೀಯ. ನೀನ್ ಕುಡಿಯೋದ್ ನೋಡಿದ್ರೆ ನನ್ ಎದೆ. ಸರ್ ಏನ್ ಸರ್ ಇದು? ನಿಮ್ ಎದೆ ಹಿಂಗ್ ಬಡ್ಕೋತಾ ಇದೆ? ಬಡ್ಕಂತ ಇರೋದು ನನ್ ಎದೆ ಅಲ್ಲ, ಬಾಗ್ಲು. ಅಯ್ಯೋ, ಸೌಂಡು ಅಂದ್ರೆ ಎಲ್ಲ ವೈಬ್ರೇಷನ್ ಮೂಡ್ಗೆ ಹೋಗ್ಬಿಡ್ತೀರಲ್ಲ. ನೆನ್ನೆ ಓನರ್ ಬರ್ತೀನಿ ಅಂತ ಹೇಳಿದ್ರು, ಮೋಸ್ಟ್ಲಿ ಅವರೇ ಇರ್ಬೇಕು. ನಾನು ಹೋಗಿ ನೋಡ್ತೀನಿ. ನೋಡಿ ನಾನ್ ತಟ್ಟಿ ಆಮೇಲೆ ಅವ್ರು ಬಂದಾಗ ರಾತ್ರಿ ನಾವು ಧೈರ್ಯವಾಗಿದ್ವಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಅವಾಗ್ಲೇ ನಮಗ್ ದುಡ್ಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲಿ ಫ್ರೆಂಡ್ಸ್ ಎಲ್ಲ? ಎಲ್ಲ ಇಲ್ಲೇ ಇದಾರೆ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ಲ ಓಕೆನಾ? ಅಯ್ಯೋ ಡಬಲ್ ಓಕೆ ಸರ್. ನಿನ್ನೆ ರಾತ್ರಿ ನಾವೆಲ್ಲ ಬಿರಿಯಾನಿ ತಿನ್ಕೊಂಡು ಅಂತ್ಯಾಕ್ಷರ ಆಡ್ಕೊಂಡು ಮಲ್ಕೊಂಡು. ಅಯ್ಯೋ ಅವ್ರು ಆಡ್ತಿದ್ದ ಹಾಡ್ಗೆ ನಾನಂತೂ ಡ್ಯಾನ್ಸ್ ಸ್ಟೆಪ್ ಎಲ್ಲ ಹಾಕಿ ಮಜಾ ಮಾಡ್ಬಿಟ್ಟೆ ಸರ್. ಆಕ್ಚುಲಿ ಮನೆ ಒಳಗಡೆ ದೆವ್ವ ಗಿವ ಅವೆಲ್ಲ ಏನು ಇಲ್ಲ ಸರ್. ನನಗೂ ಈ ನೈಟ್ ಡ್ಯೂಟಿ ಮಾಡಿ 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 ತುಂಬಾ ಸಾಕಾಗೋಗಿತ್ತು ಸರ್. ರಾತ್ರಿ ಅಂತೂ ಚೆನ್ನಾಗಿ ವರ್ಕೌಟ್ ಕೊಂಡು ನಿದ್ದೆ ಮಾಡಿದೀನಿ ಸರ್. ಅಯ್ಯೋ, ಇವನು ಹೊಡೆದಿದ್ ಗೊರ್ಕೆಗೆ ನಿದ್ರನೇ ಬರ್ಲಿಲ್ಲ. ರಾತ್ರಿ ಎಲ್ಲ ರಾಮನಾಮ ಹೇಳ್ಕೊಂಡು ಭಜನೆ ಮಾಡ್ಕೊಂಡು ಕೂತಿದ್ದ. ಆಹಾ, ಪ್ರಳಯ ಅಂತಕ್ ನನ್ ಮಕ್ಳು ಕಂಬಿ ಇಲ್ದೆ ರೈಲ್ ಬಿಡ್ತಾರೆ. ಭಯ ಪಡಿಸ್ಲೇಬೇಕು, ಇಲ್ಲದಿದ್ರೆ ಆ ಸೈಕೋ ಶೇಖರ ನಮಗೆ ಪೇಮೆಂಟ್ ಕೊಡುದಿಲ್ಲ. ನಮ್ಮ ಆಕ್ಟಿಂಗ್ ಹೇಗಿರ್ಬೇಕು ಗೊತ್ತುಂಟಾ? ಈ ಮನೆಯಲ್ಲಿ ಒರಿಜಿನಲ್ ದೆವ್ವಗಳಿದ್ರು ಕೂಡ ನಮ್ಮ ಆಕ್ಟಿಂಗ್ ಅನ್ನು ನೋಡಿ ಗಟ ನಡಗಬೇಕು. ಗಟ್ಟ ನಡಗಿಸುವಂತೆ ಮೊದ್ಲು ಹಾಕೊಂಡಿರೋ ನೈಟಿನ ಮೇಲೆ ಎತ್ಕೊಂಡು ಓಡಾಡು. ಅಪ್ಪಿ ತಪ್ಪಿ ಕಾಲಿಗೆ ಸಿಕ್ಕಾಕೊಂಡ್ ಮೇಲಿಂದ ಬಿದ್ದೆ ಅಂದ್ರೆ ಒರಿಜಿನಲ್ ದೆವ್ವ ಆಗ್ಬಿಡ್ತೀಯ. ಈ ಮಂಗಳೂರು ಮೀನಾನಾಥ ಗೊಬ್ಬನಾಥ. ತಡನ್ ತಣನನ.
ನೀನು ರಾಜ ಹುಲಿ ಲಕ್ಕಿ ಬಾಯ್ ಗಿರಿ ಅಲ್ವಾ? ಎಸ್, ಅವನೇ ಇವನೇ ಅವನು. ವಾವ್, ವಾಟ್ ಇಸ್ ಸ್ಟ್ಯಾಚು ಪೊಸಿಷನ್ ಯಾ, ಎಂತ ಪರ್ಫಾರ್ಮೆನ್ಸ್ ಮಾರಾಯ. ಹೇ, ನಿನ್ನ ನಾ ಸೈಕೋ ಸೇಕರಣೆ ಬುಕ್ ಮಾಡಿರ್ಬೇಕಲ್ವಾ? ಎಷ್ಟು ಪೇಮೆಂಟ್ ಮಾತಾಡಿದ್ಯಾ? ಆಯ್ತಾಯ್ತಾಯ್ತು, ಆಮೇಲೆ ಮಾತಾಡು ಆಯ್ತಾ? ಚೆನ್ನಾಗಿ ಎದುರಿಸ್ಬೇಕು ನೀನು, ಒಳ್ಳೆ ಆಕ್ಟ್ ಮಾಡ್ಬೇಕು. ಹಾಗಂತೇಳಿ ಓವರ್ ಆಕ್ಟ್ ಮಾಡ್ಬೇಡ, ನನ್ನನ್ನು ನೋಡಿ ಕಲಿ. ಈಗ ಡ್ಯೂಟಿ ಟೈಮ್, ಆಮೇಲೆ ಫ್ರೀ ಟೈಮ್ ಆಗೋಗ ಸಿಕ್ಕು, ನಾನು ನಿಂಗೆ ಟ್ರೈನಿಂಗ್ ಕೊಡ್ತೇನೆ. ಓದರ್ಪೆ ದೇವೇರುಳ್ಳಿ ಪೋಡಿರ್ಜಿ. ಓ ಠಕ್ 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 ತಂಡ ನೀಟಾ 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 ನೀಟಾಣ. ಎಲ್ಲಿ ನಿಂತು ಧರಿಸುದು? ಹ್ಮ್ 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 ಹ್ಮ್. ಮುಚ್ಚಬಾಯ್, ನಾವು ಮುಚ್ಚೆ ಹೊಟ್ಟು ಬರ್ತೀನಿ. ಆಯ್ತಣ್ಣ. ಆಯ್ತಾ? ಎಲ್ಲಿ ಹೊಟ್ಟು ಬರ್ತೀನಿ? ಮುಚ್ಚೆ ಹೊಟ್ಟು ಬರ್ತೀನಿ. ಆಯ್ತಣ್ಣ. ಬರ್ಲಾ? ಯೂಟ್ಯೂಬ್ ನೋಡಿ ಆಕ್ಟಿಂಗ್ ಕಲ್ತು ಹೀರೋ ಆಗ್ಬಿಡ್ತೀಯಾ? ಏ ರಘುಪತಿ, ಕರೆಂಟ್ ಹೋಯ್ತಣ್ಣ. ಓವರ್ ಆಕ್ಟ್ ಮಾಡ್ಬಿಡ್ವಾ, ಅದ್ ನನಗೂ ಗೊತ್ತು. ನಾನು ಉಚ್ಚೆಗೆ ಹೊಟ್ಟು ಬರ್ತೀನಿ, ಅಲ್ಲಿ ತನಕ ಎಲ್ರು ಸೈಲೆಂಟ್ ಆಗಿರ್ಬೇಕು. ರಘುಪತಿ ಸರ್, ಫ್ಯಾನ್ ಯಾಕೆ ಆಫ್ ಮಾಡಿದ್ರಿ? ನಾನ್ ಫ್ಯಾನ್ ಆಫ್ ಮಾಡ್ಲಿಲ್ಲ, ಈಗ ತಾನೇ ಕರೆಂಟ್ ಹೋಯ್ತು. ಅಯ್ಯೋ, ಕರೆಂಟ್ ಹೋಗ್ಬಿಡ್ತು. ಮುಚ್ಚು ಬಾಯಿ. ಏನ್ ಕರೆಂಟ್ ಇದ್ದಿದ್ರೆ ಕಿತ್ತು ದಬಾಕ್ಬಿಡ್ತಿದ್ದೇನೋ. ನಿಮಗೆ ನನ್ನ ವೀಕ್ನೆಸ್ ಗೊತ್ತಲ್ವಾ ಸಾರ್? ಏನೋ ಸಾರ್? ಏನ್ರಿ? ಇವತ್ತು ಇಬ್ರು ಒಟ್ಟಿಗೆ ಮಲ್ಗೋಣವಾ? ಏಯ್, ಉಚ್ಚಯಕ್ಕೂ ಬಾಂತ್ಯ ಮಲ್ಕೊಳಕ್ಕೂ ಕರಿತಿದ್ಯಾ? ಏನ್ ಅನ್ಕೊಂಡಿದ್ಯಾ ನಾನ? ಅದು ಹಾಗಲ್ಲ ಸರ್, ಅದು ನೀವು ನನ್ನ ಜೊತೆಗಿದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ ಅಂತ. ಇಲ್ಲ ಅಂದ್ರೆ ಒಬ್ನೇ ಫ್ಲೂಟ್ ನ ತಲೆ ಮೇಲೆ ಗುದ್ದಿದ್ರೆ ಕೆಂಪಗ್ ಬರುತ್ತಲ್ಲ ದ್ರವ, ಅದ್ರ ಹೆಸರೇನು? ಎಷ್ಟಕ್ಷರ? 2 ಅಕ್ಷರ. ರಕ್ತ. ಲಕ್ಕಿ ಬಾಯ್ ಗಿರಿ. ತೊಡಗ ಆಚೆ ಬಿಸಾಕ್ಬಿಡ್ತೇನೆ. ಎಲ್ಲಿರುವೆ? ಮನವಾಕ ಕುಡಿದ್ಮೇಲೆ ಆರಾಮಾಗಿ ಉಚ್ಚ ಮುಯ್ಯೋದ್ರಲ್ಲಿ ಇದೆಯಲ್ಲ ಮಜಾ, ಆ ಮಜಾನೇ ಬೇರೆ. ನೆಮ್ಮದಿ ಆಯ್ತು. ಮ್ಯಾಚ್ ಬ್ಯಾಕ್ಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಮ್ಯಾಚ್ ಬ್ಯಾಕ್ಸ್ ಪ್ಲೀಸ್. ಅಟ್ಲೀಸ್ಟ್ ಒಂದು ಲೈಟ್ರು ಇಟ್ಟಿಲ್ವಾ? ಲೈಟರ್. ನನ್ನ ಲೈಟರ್ ಕೇಳ್ತೀಯಾ? ಹಣೆ ಮೇಲೆ ಲೈಟ್ರನ್ನ ಆನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಕೊಡಮ್ಮ ಬಂದೆ. ಸೀರಿಯಸ್ ಐತ್ಯಾ? ಇವನ್ ಯಾವನ ಚೋಟ ಭೀಮ್ ತರ ಬಡೋ ಭೀಮ್ ನನ್ನ ಹತ್ರ ಆಟ. ಇಂಥ ಸಾವು ಬರ. जिससे जीवन का समग्रता से रूपांतरण हो जाए. ಇವನೊಬ್ಬ ಹಾವು ಬೋಸ್ಕೊಡೋ ತರ ಬೋಸ್ಕೊಡ್ತಿದ್ದಾನೆ. ಮಾಡ್ತೇನೆ ಮಗನೇ ನಿಂಗೆ.
ಇಲ್ಲಿದ್ಯಾ? ಕನ್ನಡಿಯ ಬೇಗ ಸುಮ್ಮನಿರ, ಅಲ್ಲಿ ದೆವ್ವ ಉಂಟು. ಒಂದು ಸಲ ಹೇಳಿದ್ರೆ ನಿನಗೆ ಅರ್ಥ. ರಘುಪತಿ ಸರ್, ಅಯ್ಯೋ ಪುಣ್ಯಾತ್ಮ. ಅಪ್ಪ ಉಡುಪಿ ಶ್ರೀಕೃಷ್ಣ ಪರಮಾತ್ಮ, ಧನ್ಯೋಸ್ಮಿ. ನನ್ನನ್ನು ಕಾಪಾಡಿಬಿಟ್ಟೆ ಅಲ್ಲ ತಂದೆ, ಸುಖಿಯಾಗಿ ಬಾಳು. ಈ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಉಂಟಾ? ಅಮ್ಮ, ಏಯ್, ನಿನಗಂತ ಮೈಯಲ್ಲಿ ದೆವ್ವ ಅಂತ ಮೆಟ್ಕೊಂಡಿದ್ಯಾ? ಹೀರೋ ತರ ಬಂದು ಈ ದೆವ್ವದಿಂದ ನನ್ನನ್ನು ಕಾಪಾಡಿದ್ಯಲ್ಲ, ಥ್ಯಾಂಕ್ಸ್ ಗುರು. ಹಾಯ್ ಹೊಡೆದ್ರು ಮತ್ತೆ ಬರ್ತಿದ್ಯಾ? ಪ್ರೀತಿದ ಎಷ್ಟು ಹೊಡೆದ್ರು ಜಬಾಯಿಸೋದೆ. ಜಮಾಯಿಸು. ಹಾ ಕಬಾ. ಅಣ್ಣ, ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವಗಳಿದೆ ಅಣ್ಣ. ಏಯ್, ನೀನ್ ಕಾಮಿಡಿ ಆರ್ಟಿಸ್ಟ್ ಅಂತ ಗೊತ್ತು, ನಮ್ಮ ಹತ್ರ ಕಾಮಿಡಿ ಮಾಡ್ಬೇಡ. ಕಾಮಿಡಿ ಅಲ್ಲ ಸರ್, ಸೀರಿಯಸ್ಸು. ಏಯ್, ನೀನ್ ದೆವ್ವಗಳಿದೆ ಅಂತೀಯ? ಆ 4 ಜನ ಅಲ್ಲಿ ಹೇಗೋ ಇದಾರೆ? ಅಯ್ಯೋ, ಅವರೆಲ್ಲ ಹೊರಟು ನನ್ನ ಮಕ್ಕಳು. ಅವ್ರಿಗಿಂತ ದೆವ್ವಗಳೇ ವಾಸಿ. ಹೇಗಾದ್ರೂ ಮಾಡಿ ಪಾಪ ದೆವ್ವಗಳನ್ನ ಸೇವ್ ಮಾಡಿಬಿಡಿ ಸರ್. ಅಣ್ಣ ಚಲ್ ಚಲ್ ಅಣ್ಣ, ನನ್ನ ಪೇಮೆಂಟು. ಗಿರಿ, ಇವನ್ ಪೇಮೆಂಟ್ ಜೊತೆ ಟ್ರೀಟ್ಮೆಂಟ್ ಕೊಡೋ. ಬೇಡಣ್ಣ. ಮೊಬೈಲ್ ವರ್ಕ್ ಆಗ್ತಿಲ್ಲ, ಟಿವಿನೂ ವರ್ಕ್ ಆಗ್ತಿಲ್ಲ. ಇವತ್ತೇನು ಎಂಟರ್ಟೈನ್ಮೆಂಟೇ ಇಲ್ಲ. ಇವತ್ತಿನ ನಿಜವಾದ ಎಂಟರ್ಟೈನ್ಮೆಂಟ್ ಅಂದ್ರೆ ಇಲ್ಲಿದೆ. ಆಯ್ತಾರೆ ಲಕಡಿ ಪಾಕಡಿ ಜುಮ್ಮ. ನಮ್ಗೆಲ್ಲ ಒಂದ್ ಗುಡ್ ನ್ಯೂಸ್. ಇವತ್ತೊಂದ್ ರಾತ್ರಿ ನಾವು ಕಷ್ಟಪಟ್ಟು ಇಲ್ಲಿ ಇದ್ಬಿಟ್ರೆ ನಾಳೆಯಿಂದ ನಮ್ ಕಷ್ಟಗಳೆಲ್ಲ ತೀರೋಗುತ್ತೆ. ಈ ಮನೆ ಅಗ್ರಿಮೆಂಟ್ ಆಯ್ತಂತೆ. ಈ ಮನೆನ ಹೊಡೆದು ಹೋಟ್ಲು ಕಟ್ತಿದ್ದಾರೆ. ಓನರ್ ಫೋನ್ ಮಾಡಿ ಹೇಳೋದು. ಕಂಗ್ರಾಚುಲೇಷನ್ ಸರ್. Thank you. ಕಂಗ್ರಾಚುಲೇಷನ್ಸ್ ರಾಮ್ ಅವರೇ. ಖುಷಿಗೆ ಸೆಕೆಂಡ್ ಎಲ್ಲೆಲ್ಲೋ ಕೊಡ್ತಾವ್ರೆ ಸರ್. ಕಂಗ್ರಾಚುಲೇಷನ್ ಸರ್. ಕೊಡಿ ಸರ್. ನೀವೇನ್ ಸರ್ ಇಷ್ಟು ಖುಷಿಯಾಗಿರೋ ವಿಷಯ ಹೇಳಿದ್ರೆ ಇಷ್ಟೊಂದು ಡಲ್ ಆಗಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ನಾಗ್ಲೇ ಕೂತಾಯ್ತು, ತಾವು ಮುಚ್ಕೊಂಡು. ಮಿಸ್ಟರ್ ರಾಘವ್ ಅವ್ರೆ, ಇವತ್ತು ಓಪನಿಂಗ್ ಶರ್ಮನಿ ನಿಮ್ಮಿಂದಾನೇ ಆಗ್ಲಿ. ತಗೊಳ್ಳಿ, ಓಪನ್ ಮಾಡಿ ಸರ್. ಬೇಡ, ನಾವ್ ಕುಡಿಯಲ್ಲ. ಓವರ್ ಡೌನ್ ಮಾಡ್ಬೇಡ. ಗಡಿಯಾರದ ಮುಳ್ಳು ಆಗ್ಲೇ 9 ಗಂಟೆ ದಾಟಾಯ್ತು. ಕುಡಿಕಂದ. ಕುಡಿಯಲ್ಲ. ನನ್ ಮಗನ್ ಮೇಲೆ ನಾನು ಆಣೆ ಮಾಡಿದ್ದೀನಿ. ಆಣೆನ ನಾಳೆಯಿಂದ ಪಾಲ್ಸೋ, ಇವತ್ ಕುಡಿ. ನಾನ್ ಸತ್ರು ಪರವಾಗಿಲ್ಲ, ನಾನ್ ನಿನ್ ಮೇಲೆ ಕುಡಿಯಲ್ಲ. ಅಪ್ಪ, ದಿನ ಕುಡಿಬೇಡ ಕುಡಿಬೇಡ ಅಂತ ನಾನೇ ಹೇಳ್ತಿದ್ದು. ಇವತ್ತೊಂದ್ ದಿನ ಕುಡಿದ್ಬಿಡು. ನಾಳೆಯಿಂದ ನೀನ್ ಸಾಯೋವರೆಗೂ ಕುಡಿಬೇಡ. ಸರ್, ಅವ್ರು ಕುಡಿದೇ ಇದ್ರೆ ಅವ್ರ ಪಾಲ್ ನನಗೆ ಯಾಕೆ, ನಾನೇ ಕುಡ್ಕೋತೀನಿ. ಬಾಯಿ ಮುಚ್ಕೊಂಡ್ ಕೂತ್ಕೋ. ನನಗೆ ಒಂದೇ ಒಂದ್ ಸ್ಮಾಲ್ ಹಾಕ್ಬಿಡಿ, ನಾನು ಒಂದ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ನೋಡ್ಕೊಂಡ್ ಮಾಡು. ಆಹಾ, ಸ್ಮೆಲ್ಲೇ ಸ್ವರ್ಗ. ಬೇಡ, ನಾನು ಕುಡಿಯಲ್ಲ ಅಂತ ಹೇಳಿಲ್ಲ. ನೀವೇನ್ ಸರ್ ನೀವು ಬೇಕು ಬೇಕು ಅಂತ ಬಾಯಿ ಬಿಟ್ಕೊಂಡ್ ಕೂತಿದ್ದೀನಿ. ನಾನು ಕೊಡ್ತಾ ಇಲ್ಲ. ಬೇಡ ಬೇಡ ಅಂದ ಅವನಿಗೆ ಬಾಯಿ ಬಿಡಕ್ ನೋಡ್ತಾ ಇದ್ರಲ್ಲ. ಇವ್ನ್ ಹೆಂಗೆ ಅಂದ್ರೆ, ಇದೊಂದು ಬಾಟ್ಲು ಒಳಗೋಯ್ತು ಅಂದ್ರೆ ಬೆಂಕಿ ತಕೊಂಡ್ ಸುಟ್ರುನು ಬೆಂಕಿನೇ ಸುಟ್ಟೋಗುತ್ತೆ. ಅವ್ನ್ ಸುಡಲ್ಲ, ಅಷ್ಟು ಸ್ಟ್ರಾಂಗ್ ಆಗ್ಬಿಡ್ತಾನೆ. ಅದು ರಾಘವ, ಕಮಾನ್, ಯು ಕ್ಯಾನ್ ಡೂ ಇಟ್. ಕುಡಿ, ಬಿಡ್ಬೇಡ. ಎತ್ತು 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 ಕುಡಿ. ಒಂದು ಡ್ರಾಪ್ ಬಿಡ್ಬೇಡ. ಗಂಟ ಗಂಟ ಅಂತ ಎತ್ತು ಕುಡಿ. ಅಯ್ಯೋ ಮೂಡ, ಇವನ್ ಬೇರೆ ಕುಡಿಯಲ್ಲ ಅಂದ್ಬಿಟ್ಟ. ಇಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಟಿವಿನೂ ಬರ್ತಾ ಇಲ್ಲ. ದೆವ್ವಗಳು ಬಂದ್ರೆ ಪರಿಸ್ಥಿತಿ ಏನಾಗುತ್ತೋ ಏನೋ. ರಾಜು ಅವರೇ, ಒಂದ್ ನಿಮಿಷ ಬನ್ನಿ. ಹಗ್ಗ ಏನಕ್ಕೆ? ಯಾಕಂದ್ರೆ ನನ್ ಕೈಗಳು ನನ್ ಮಾತೇ ಕೇಳಲ್ಲ, ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ನನ್ನನ್ನ ಈ ಚೇರಿಗೆ ಕಟ್ಟಾಕ್ಬಿಡಿ.
ಯಾರು ಹೇಳಿದ್ರು ಇದನ್ನ ಬಿಚ್ಚಕ್ ಹೋಗ್ಬೇಡಿ. ಯಾರೇ ಯಾಕೆ ನಾನೇ ಹೇಳಿದ್ರು, ಸಾಕ್ಷಾತ್ ದೇವ್ರ ಬಂದು ಹೇಳಿದ್ರು ಈ ಹಗ್ಗನ ಬಿಚ್ಚಕ್ ಹೋಗ್ಬೇಡಿ. ಹೌದಾ? ಆಯ್ತು. ರಾಜು ಅವರೇ, ಯಾವುದೇ ಕಾರಣಕ್ಕೂ ಹಗ್ಗ ಬಿಚ್ಚಲ್ಲ ಕಾಂತ. ಸಿಂಹ ಬಂದ್ರು, ಬಿಚ್ಚಲ್ಲ ಕಾಂತ. ಹುಲಿ ಬಂದ್ರು, ಬಿಚ್ಚೋದಿಲ್ಲ ಕಾಂತ. ದೆವ್ವನೇ ಬಂದ್ರು, ನಾನು ಬಿಚ್ಚಲ್ಲ ಕಾಂತ. ನಾನೇ ಲಬಲಬ ಅಂತ ಬಾಯಿ ಬರ್ಕೊಂಡ್ರು. ಬಿಚ್ಚಲ್ಲ ಕಾಂತ, ಬಿಚ್ಚಲ್ಲ. ಎಸ್. ಏ ರಾಜ, ನನ್ ಮಾತ್ ಕೇಳು ಸ್ವಲ್ಪ. ನೋ, ಐ ಡೋಂಟ್ ಲೈಕ್ ಇಟ್. ನೀನ್ ಹೇಳಿದ್ರು ಬಿಚ್ಚಲ್ಲ, ಮ್ಯಾನ್ ಬಿಚ್ಚಲ್ಲ. ಒಂದೇ ಒಂದ್ ಸ್ಮಾಲ್ ಹೊಡೆದ್ಬಿಡ್ತೇನೆ. ಬಿಚ್ಚ 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 ಬಿಚ್ಚ. ನೋ, ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಬಿಚ್ಚು ಅಂತ ಬಿಚ್ಚಬೇಕು. ಏಯ್ ಏಯ್ ಏಯ್, ನನ್ನನ್ನೇನು ಗಾ ಅನ್ಕೊಂಡಿದ್ಯಾ? ಫುಟ್ಬಾಲ್. ಏಯ್, ನೀನು ಬಿಚ್ಚು ಅಂದ ತಕ್ಷಣ ಬಿಚ್ಚೋದಕ್ಕೆ ನೀನೇನು ಸೀರೆ ಉಟ್ಕೊಂಡಿದ್ಯಾ ಇಲ್ಲ ನೈಟಿ ಹಾಕೊಂಡಿದ್ಯಾ? ಹೇ ಶಾಸ್ತ್ರಿ, ಡಬಲ್ ಗೇಮ್ ಆಡ್ತೀಯಾ? ಬೆಳಿಗ್ಗೆ ಆಯ್ತು ಅಂದ್ರೆ ದೇವರ ಹೆಸರು ಹೇಳ್ಕೊಂಡು ಜಪ ಮಾಡ್ತೀಯಾ, ರಾತ್ರಿ ಆದ್ರೆ ದೆವ್ವಗಳ ಜೊತೆ ಎಣ್ಣೆ ಹಾಕೊಂಡು ಡ್ಯಾನ್ಸ್ ಮಾಡ್ತೀಯಾ? ಹೋಗಿ ನಿಜ ಹೇಳು, ನೀನು ದೇವರ ಇಲ್ಲ ದೆವ್ವನ? ಅನ್ಕೊಂಡೆ ನೀನು ದೆವ್ವನೂ ಅಲ್ಲ ಭೂತನೂ ಅಲ್ಲ, ಪೆಡಂಭೂತ. ಹೇ ಕೊನ್ನಿ, ಹಳೆ ಪೇಪಾಯಿ ಪದೇ ಪದೇ ಚಮಕಾಯಿಸಿ ಫೂಲ್ ಮಾಡೋದಕ್ಕೆ ಇದು ಏಪ್ರಿಲ್ ಫೂಲು ಅಲ್ಲ. ಕ್ಯಾಮ್ರಾ ತಗೊಂಡ್ ಬಂದು ಕುರಿ ಮಾಡೋದಕ್ಕೆ ಇದು ಕುರಿ ಕುರಿ ಪ್ರೋಗ್ರಾಮು ಅಲ್ಲ. ಹಾ, ಟೈಗರ್. ನೀನ್ ಆಟ ಆಡ್ತಾ ಇರೋದು ನನ್ನ ಜೊತೆ ಅಂದ್ರೆ ಸಿಂಹದ ಜೊತೆ. ಸಿಂಹನ ಫೋಟೋಲ್ ನೋಡಿರ್ತೀಯ, ಟಿವಿಲ್ ನೋಡಿರ್ತೀಯ, ಅಷ್ಟೇ ಯಾಕೆ ಝೂನಲ್ಲೂ ನೋಡಿರ್ತೀಯ. ರಾಜ ಗಂಭೀರದಿಂದ ಕಾಡ್ನಲ್ಲಿ ಓಡಾಡೋದನ್ನ ನೋಡಿದ್ಯಾ? ಒಂಟಿಯಾಗಿ ರಾಜಾರೋಷದಿಂದ ಬೇಟೆ ಆಡೋದನ್ನ ನೋಡಿದ್ಯಾ? ಅಂಜ ಎತ್ತಿ ಬಿಟ್ಟ ಅಂದ್ರೆ 1.5 ಟನ್. ನೋಡ್ತೀಯಾ? ನೋಡ್ತೀಯಾ? ಬಾ. ಬಿಚ್ಬಿಡ್ರಲ್ಲೇ, ಬಿಚ್ಬಿಡ್ರ, ನೋಡಬಿಡ್ತೀನಿ. ಏನು ಇಲ್ಲ, ಸುಮ್ನೆ ಇರು. ಏ ರಾಜ, ಸಾರ್, ತೊಡೆ ತಟ್ಟದ ತಕ್ಷಣ ಚೇರೆ ಮುಂದೆ ಬಂದ್ಬಿಡ್ತು. ಇದು ದೆವ್ವದ ಕೆಲ್ಸನೇ ಸಾರ್. ಎಂತ ದೆವ್ವನೂ ಇಲ್ಲ, ಏನೂ ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ದೆವ್ವ ಇದೆ ಕಣ್ರ. ತೊಡೆ ತಟ್ಟಿದ ತಕ್ಷಣ ಮುಂದೆ ಎಳಿಲಿಲ್ವೇನೋ? ತೊಡೆ ತಟ್ಟಿದ ತಕ್ಷಣ ಚೇರು ಮುಂದೆ ಬಂದ್ಬಿಡ್ತಂತೆ. ಈಗ ತಡ್ತೀನಿ ರಾಪ. ಬೇಡ 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 ತಟ್ಟೆ ಇಲ್ಲ, ಒಂದ್ ಚೂರು ಚೂರು ಚೇರ್ ಅಲ್ಲಾಡ್ಲೇ ಇಲ್ಲ.